ಅವರೆಲ್ಲ ನಿಸ್ವಾರ್ಥ ಸೇವೆ ಅವ್ರದ್ದು. ಅಷ್ಟು ಪ್ರೀತಿಯ ಹೆಣ್ಣುಮಗಳವರಿಗೆ ಎಷ್ಟು ವರ್ಣಿಸಿದ್ರು ಸಹ ಅವ್ರ ವ್ಯಕ್ತಿತ್ವನೂ ಹಾಗೇ ಇತ್ತು. ನೀಟಾಗಿ ಡ್ರೆಸ್ ಮಾಡಿಕೊಂಡು ತಲೆ ತುಂಬ ಹೂವು ಇಟ್ಕೊಂಡು ಒಂದು ದಿನ ಹೂವು ಇಲ್ಲದೆ ಬರ್ತಿರ್ಲಿಲ್ಲ. ಬರೋರು ಅಲ್ಲಿ ಗೇಟಿಂದ ಬರ್ತಾಯಿದ್ದಾರೆ ಮಕ್ಕಳು ನಮ್ಮ ಟೀಚರ್ ಬರಕತ್ತಾರಂತ ಎಷ್ಟು ಅಭಿಮಾನ, ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ಅಂಥ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಸ್ಕೂಲ್ನಲ್ಲಿ ಆದರೂ ಪ್ರತಿಯೊಂದು ಫಂಕ್ಷನ್ಗಳು, ಎಲ್ಲಿ ಎಕ್ಸ್ಕರ್ಷನ್ಗೆ ಹೋಗಬೇಕು, ಟ್ಯೂರ್ಗೆ ಹೋಗಬೇಕು, ಪಿಕ್ನಿಕ್ ಹೋಗ್ಬೇಕು, ಪ್ರತಿಯೊಂದನ್ನು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಮಾಡ್ತಿದ್ರು ಅವರು. ಎಲ್ಲ ವಿಷಯದಲ್ಲಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ರು ಪ್ರಿನ್ಸಿಪಲ್ಗಳು. ನಾವು ಇರ್ದಿದ್ರೂ ನೀವು ಶಾಲೆ ನಡೆಸ್ಕೊಂಡು ಹೋಗ್ತೀರಿ ಮೇಡಮ್ ಅಂತಂದು ತಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರಿರೋ ಪ್ರಿನ್ಸಿಪಲ್ಗಳು ಕೂಡ ಅವರಿಗೆ ಅವ್ರನ್ನಷ್ಟೇ ಮರ್ಯಾದೆ ಕೊಡ್ತಿದ್ರು. ಟೀಚರ್ ಯಾರನ್ನೂ ಹೀನವಾಗಿ ಅಲಕ್ಷ್ಯವಾಗಿ ಭಾವಿಸ್ತಿರ್ಲಿಲ್ಲ. ಅಷ್ಟು ಪ್ರೀತಿಯ ಹೆಣ್ಣು ಮಗಳು. ಇಂಥ ಒಂದು ಅಕ್ಕನ ನಾವು ಕಳ್ಕೊಂಡದ್ದು ತುಂಬ ವ್ಯಸನ ಆಗ್ತದೆ. ಇಷ್ಟು ಆಕಸ್ಮಿಕವಾಗಿ ಅವ್ರು ನಮ್ಮಿಂದ ದೂರ ಆಗ್ತಾರೆ ಅಂದ್ಕೊಂಡಿರಲಿಲ್ಲ. ಪ್ರತಿದಿನ ಫೋನ್ ಮಾಡೋರು, ಮಾತಾಡೋರು, ಎಲ್ಲ ವಿಷಯಗಳು ನನ್ನ ಹತ್ರ ಹಂಚ್ಕೊತಾ ಇದ್ದರು. ಭಾಳ ದುಃಖ. ಒಂದೊಂದು ಸಲ ಎಷ್ಟು ಅವ್ರ ವಿಷಯದಲ್ಲಿ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆಮೇಲೆ ಸ್ಕೂಲ್ಗೆ ಎಂದವ್ರು ಲೀವ್ ಆಗ್ತಿರು 15 ವರ್ಷದಲ್ಲಿ 15 CL ಒಂದು ದಿನ ಅವರು CL ಆಗ್ತಿರ್ಲಿಲ್ಲ. ಎಂಥ ಕಷ್ಟ ಬಂದ್ರೂ ಶಾಲೆಗೆ ಬರೋರು. ಆಮೇಲೆ ಅವ್ರ ಯಜಮಾನ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ, ರಾಜಕಾರಣಿ ಅಂತಂದು ಎಂದು ಗರ್ವ ಪಡೋರಲ್ಲ, ಹೆಮ್ಮೆ ಪಡೋರಲ್ಲ. ತಮ್ಮ ಡ್ಯೂಟಿಯನ್ನು ಅಷ್ಟೇ ನಮ್ರತೆಯಿಂದ ಎಲ್ಲರ ಜೊತೆಯಲ್ಲಿ, ಎಷ್ಟು ಸೀನಿಯರ್ ಇರಲಿ ಜೂನಿಯರ್ ಇರಲಿ ಟೀಚರ್ಸ್ ಜೊತೆ ಹೊಂದ್ಕೊಂಡು ಹೋಗ್ತಿದ್ರು. ಇಂಥ ಒಳ್ಳೆ ಅಕ್ಕನ ನಾವು ಕಳ್ಕೊಂಡೀವಿ. ಆಮೇಲೆ ಏನೇ ಮಾಡಲಿ ಅವರು ಟೀಮ್ ವರ್ಕ್. 1-2 ದಿನ ಟೀಚರ್ಸ್ ಬರೆದಿದ್ರೆ 3ನೇ ದಿನ ಪಿಯೋನಿಗೆ ಕಳಿಸಿ ಆ ಟೀಚರ್ ಯಾಕೆ ಆಬ್ಸೆಂಟರ್, ಯಾಕೆ ಬಂದಿಲ್ಲ ಅಂತ ಕೇಳಿ ಅವರು ಒಂದು ವೇಳೆ ಹುಷಾರಿರ್ದಿದ್ರೆ ಎಲ್ಲ ಟೀಚರ್ಸ್ನ ಕೂಡಿಸ್ಕೋರು. ನಡೀರಿ ಹೋಗೋಣ, ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೋಗಿ ಪ್ರೇಯರ್ ಮಾಡಿ ಬರೋಣ ಅಂತಂದು ಎಲ್ಲರನ್ನ ಟೀಚರ್ಸ್ನ ಗುಂಪು ಕೂಡಿಸ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡೋರು. ಅವ್ರಿಗೆ ಏನಾದರೂ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದ್ದರೆ ಅದನ್ನು ನಿಸ್ವಾರ್ಥವಾಗಿ ಅವರು ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತಿದ್ರು. ಅಂಥ ಒಬ್ಬ ಶಿಕ್ಷಕಿ. ನನ್ನ 3 ಮಕ್ಕಳು ಅವ್ರ ಕೈಯಲ್ಲೇ ಕಲಿತಿದ್ದಾರೆ. ಒಂದು ದಿನ ಕ್ಲಾಸ್ ತಪ್ಪಿಸ್ತಿರ್ಲಿಲ್ಲ, ಒಂದಿನ ಅವ್ರ ಪಾಠ ಹೇಳಾರ್ದಿರ್ತಿರ್ಲಿಲ್ಲ. ಬೇರೆ ಟೀಚರ್ಸ್ ಸ್ವಲ್ಪ ಫ್ರೀ ಸಿಕ್ಕರೆ ಹೋಗಿ ಹರಟೆ ಹೊಡ್ಕೊಂಡು ಕುಂದಿರ್ತಿದ್ರು. ಅವರು ಸ್ಟಾಫ್ ರೂಮ್ನಲ್ಲೇ ಕೂತ್ಕೊಳ್ತಿರ್ಲಿಲ್ಲ, ಬೇರೆ ಕೆಲಸಗಳನ್ನ ಮಾಡ್ಕೊಂಡು. ಆಮೇಲೆ ನಮ್ಮ ಸ್ಕೂಲ್ನಲ್ಲಿ ಮಿಡ್ ಡೇ ಮೀಲ್ ಪ್ರಾರಂಭ ಮಾಡಿದರು. ಆವಾಗ ಗೌರ್ಮೆಂಟ್ ಅವರು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅವರೇ ಊಟ ಸಪ್ಲೈ ಮಾಡ್ತಿದ್ರು. ಆದರೆ ನಮ್ಮದು ಪ್ರೈವೇಟ್ ಸ್ಕೂಲ್ ಇರೋದ್ರಿಂದ ನಾವು ಸಪ್ಲೈ ಮಾಡಂದರೆ ಮಾಡ್ತೀವಿ, ಆದರೆ ನೀವು ಮಾಡ್ಕೊಳ್ತೀರಿ ಅಂದರೆ ಮಾಡ್ಕೊಳ್ರಿ ಅಂದಾಗ ಸುಸನ್ನ ಟೀಚರ್ ಅವ್ರು ಮೊದಲದಾಗಿ ನಾವು ಮಾಡ್ಕೊಳ್ತೀವ್ರಿ ಇಲ್ಲೇ ಅಂದರು. ಪ್ರಿನ್ಸಿಪಲ್ ಅವ್ರು ಯಾಕೆ ಮೇಡಮ್ ಅವ್ರು ತಂದು ಹಂಚ್ತಾರಲ್ಲ, ಬೇಡ ಅವ್ರು ಕ್ಲೀನ್ ಮಾಡ್ತಾರೋ ಇಲ್ಲರಿ, ನಮ್ಮ ಮಕ್ಳಿಗೆ ಕಾಯಿಲೆ ಬರ್ತದೆ, ಎಂಥ ಹೊಲಸಾಗಿ ಮಾಡ್ತಾರೆ ಅನ್ನೋರು, ಬೇಡ ನಾವು ಮಾಡೋಣ ಅಂದು ಸ್ಕೂಲ್ನಲ್ಲೇ ಮಿಡ್ ಡೇ ಮೀಲ್ ಸ್ಟಾರ್ಟ್ ಮಾಡಿದ್ರು ಮಕ್ಕಳಿಗೆ. ಎಷ್ಟು ಆಸಕ್ತಿಯಿಂದ. ಅವ್ರ ಮನೆ ಬಸ್ ಸ್ಟ್ಯಾಂಡ್ನಲ್ಲಿತ್ತು. ಅಲ್ಲಿಂದ ಬರುವಾಗಲೇ ಫ್ರೆಶ್ ತರಕಾರಿ, ದಿನ ತರಕಾರಿ ತೊಗೊಂಡು ಬಂದು 2 ಹೆಣ್ಮಕ್ಳನ್ನ ಅಡುಗೆಗೆ ಇಟ್ಕೊಂಡು ತಾವೇ ಇಂಟ್ರೆಸ್ಟಿಂದ ಮನೆಯಲ್ಲಿ ಏನೋ ಸಂಭ್ರಮ ಅದೇನೋ ಫಂಕ್ಷನ್ ಅದೇನೋ ಮಾಡಕತ್ತಾರ ಅನ್ನೋ ರೀತಿಯಲ್ಲಿ ಅಷ್ಟು ಆಸಕ್ತಿಯಿಂದ ಅಡುಗೆನ ಸಿದ್ಧಪಡಿಸಿ ಮಕ್ಕಳಿಗೆ ಬಡಿಸ್ತಾಯಿದ್ರು. ಅಷ್ಟು ಪ್ರೀತಿ ಅವರಿಗೆ. ಮಕ್ಕಳಲ್ಲಿ ಆಹಾರದಲ್ಲಿ ಏನು ಕಲಬೆರಕೆ ಇರ್ತದೋ, ಗೌರ್ಮೆಂಟ್ ಎಂಥದ್ದು ಕೊಡ್ತದೋ ಅನ್ನೋಂಥ ಭಯದಿಂದ ಮಕ್ಕಳಿಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರು. ಇಂಥ ಒಬ್ಬ ಪ್ರೀತಿಯ ತಾಯಿಯ ಹೃದಯದ ಹೆಣ್ಣುಮಗಳು, ಅಂಥ ವಾತ್ಸಲ್ಯಮಯ ಹೆಣ್ಣು ಮಗಳಾಕೆ. ಅವರನ್ನು ಕಳ್ಕೊಂಡದ್ದು ತುಂಬ ವ್ಯಸನ ಆಗ್ತದೆ. ನಾಳೆ 5ನೇ ತಾರೀಕು ಅವ್ರು ಹೋಗ್ತಾರಂದಾಗ 4ನೇ ತಾರೀಕು ಸಾಯಂಕಾಲ ತಾವೇ ಫೋನ್ ಮಾಡಿ ನನಗೆ ಎಷ್ಟೊತ್ತು ಮಾತಾಡಿದರು, ಎಲ್ಲ ವಿಷಯಗಳು ಹೇಳಿದ್ರು. ಈಗ ನಾನು ಚೆನ್ನಾಗಾಗಿನ ಮರ್ಲಿನ್ ಡಾಕ್ಟ್ರ್ ಹೇಳ್ಯಾರ ಜನವರಿಯಿಂದ ನನಗೆ ಇನ್ಸುಲಿನ್ ಕಡಿಮೆ ಮಾಡ್ತೀವಿ ಅಂದಾರ, ಮತ್ತು ಎಲ್ಲ ನಾರ್ಮಲ್ ರಿಪೋರ್ಟು ಅಂತ ಎಷ್ಟು ಸಂತೋಷವಾಗಿ ಹೇಳಿದರು. ಅಕ್ಕ ಚೆನ್ನಾಗಾಯ್ತು ನೋಡಿ, ನೀನು ಚಿಂತೆ ಮಾಡಬೇಡ, ಅಣ್ಣ ಚಿಂತೆ ಮಾಡಬೇಡಕ್ಕ, ಅಣ್ಣ ದೇವ್ರ ಹತ್ರ ನೀನು ಚಿಂತೆ ಮಾಡಬೇಡ, ಸಂತೋಷವಾಗಿರಕ್ಕ, ನೋಡು ಎಷ್ಟು ಒಳ್ಳೆ ಆರೋಗ್ಯ ಕೊಟ್ಟಂದು ದೇವ್ರು ಅಂತ ಹೇಳಿ ಮಾತಾಡಿದ್ದೀವಿ. ಮತ್ತು ನಾನು ಏನೋ ಕೆಲಸ ಸಲ ಅಕ್ಕ ಇಡಲಿ ಅಂದ್ರೆ, ಯಾಕೆ ಅವಸರ ಮಾಡ್ತಿದ್ದಿ, ಇಡು, ನಾಳೆ ಮಾಡಿ ನೋಡು ನೀನು ನನಗೆ, ನಾಳೆ ಫೋನ್ ಮಾಡು ಅಂತ ಹೇಳಿದರು. ಆಯ್ತಕ್ಕ ನಾಳೆ ಮುಂಜಾನೆ ಮಾಡ್ತೀನಂದು. ರಾತ್ರಿ 3:30 ಆಗಿತ್ತು. ಆವಾಗ ಸಿಂತಿ ಫೋನ್ ಮಾಡಿ, ಆಂಟಿ ಅಮ್ಮ ಹೋದರು ಅಂತೇಳಿ. ಇಷ್ಟು ಆಕಸ್ಮಿಕವಾಗಿ ಅವ್ರು ನಮ್ಮಿಂದ ಹೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಷ್ಟು ಒಂದು ಪ್ರೀತಿಯ ಹೆಣ್ಮಗಳು ಅಕ್ಕ. ನನ್ನ ಸ್ವಂತ ಅಕ್ಕನ ಕಳ್ಕೊಂಡ ಈ ಅತಿ ಸಂಕಟ
ಮಕ್ಕಳಿಗೆ ಎಷ್ಟು ನೋವಾಗಿರಬೇಕು. ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೊನೆಯದಾಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್ ಇಂಥ ಟೀಚರು ವಿದ್ಯಾರ್ಥಿಗಳ ಮೇಲೆ ಹೆಂಗೆ ಪ್ರಭಾವ ಬೀರ್ತಾರೆ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ 3 ಮಕ್ಕಳು ಇವ್ರ ಕೈಯಲ್ಲೇ ಕಲಿತರು. ಒಂದು ಸಲ ಹಿಂಗೆ ಮಾತಾಡುವಾಗ ಟೀಚರು ರಿಟೈರ್ಡ್ ಆಗಿ ಬಂದಮೇಲೆ ಆ ಚರ್ಚ್ ಸಲುವಾಗಿ ಚರ್ಚ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದರು. ಆರ್ ಟಿ ನಗರ್ನಲ್ಲಿ ಚರ್ಚ್ ಮಾಡೀವಿ, ಬೇರೆ ಚರ್ಚ್ ದೂರ ಆಗ್ತವೆ, ಹಿಂಗೆಲ್ಲ ಹೇಳಿ ಎಲ್ಲ ಪ್ರಾಬ್ಲಮ್ಸ್ ಯಾವಾಗಲೂ ಹೇಳ್ತಿದ್ರು. ಹೇಳುವಾಗ ನನ್ನ ಮಗ ಕೇಳಿದ, ಏನು ಮಮ್ಮಿ ಯಾವಾಗಲೂ ಏನು ಮಾತಾಡಿ ಟೀಚರ್ ಜೊತೆ ಅಂದ್ರೆ, ಬಿಟ್ಟ ಆ ಚರ್ಚ್ಗೆ ಪಾಪ ಪಾಸ್ಟ್ರಿಗೆ ಸ್ಯಾಲ್ರಿ ಕಡಿಮೆ ಅಂತ, ಪಾಸ್ಟ್ರಿಗೆ ಇರಲಿಕ್ಕೆ ಮನೆ ಇದೆಲ್ಲ ಭಾಳ ಖರ್ಚಾಗ್ತದಂತ, ತಮ್ಮ ಹಣದಿಂದೇ ಪಾಪ ಅವರು ರಿಟೈರ್ಡ್ ಆದಮೇಲೆ ತಮ್ಮ ಪೆನ್ಷನ್ನಿಂದ ಅವರು ಹೆಲ್ಪ್ ಮಾಡ್ತಿದ್ರು. ಅದಕ್ಕೋಸ್ಕರ ಅದೇ ಹೇಳಕತ್ತಾರ ಬಿಟ್ಟ ಪಾಪ ಅವ್ರಿಗೆ. ಅಂದಾಗ ನನ್ನ ಮಗ ಒಂದೇ ಸಲ ನನ್ನ ಮಮ್ಮಿ ನಾನು ಇಂಟರ್ವ್ಯೂ ಕೊಡಕತ್ತೀನಿ, ನನ್ನ ಕೆಲಸ ಸಿಕ್ಕ ತಕ್ಷಣ ನನ್ನ ಟೈತನ್ನು ಮೊದಲು ನಾನು ಆ ಚರ್ಚ್ಗೆ ಕೊಡ್ತೀನಿ, ಟೀಚರ್ ಚರ್ಚ್ಗೆ. ಯಾಕಂದರೆ ಟೀಚರ್ ಸೇವೆ ನಾನು ನೋಡೀನಿ ಸ್ಕೂಲ್ನಲ್ಲಿ. ಅವ್ರು ಎಷ್ಟು ಹಾನೆಸ್ಟಾಗಿ ಒಂದೊಂದು ನಯ ಪೈಸನೂ ಯಾರಿಗೆ ಬರಬೇಕು ಅವ್ರಿಗೆ ಮುಟ್ಸೋರು. ಸ್ಕೂಲ್ನಲ್ಲಿ ಏನಾದರೂ ಟ್ಯೂರ್ಗೆ ಹೋದಾಗ ಏನಾದರೂ ಹಣ ಉಳಿದ್ರೆ ಈ ಸ್ಟೂಡೆಂಟ್ಸ್ ಲೀಡರ್ಸ್ನ ಕರೆದು ಎಲ್ಲರಿಗೂ ಸಮವಾಗಿ ಹಂಚೋರು, ಅದು ಯಾರ್ದಂತ. ಆ ಥರ ಸಣ್ಣ ಸಣ್ಣ ವಿಷಯದಲ್ಲಿ ಅವ್ರು ಅಷ್ಟು ಪ್ರಾಮಾಣಿಕವಾಗಿ ಮಾಡಿದರು, ಅಷ್ಟು ಹಾನೆಸ್ಟಾಗಿ, ಇಷ್ಟು ಡ್ಯೂಟಿ ಮೈಂಡ್. ಇದೆಲ್ಲ ನೋಡಿ ನನ್ನ ಮಗ, ಮಮ್ಮಿ ನಾನು ಆ ಚರ್ಚ್ಗೆ ಟೈತ್ ಕೊಡ್ತೀನಿ ಅಂದು ಇನ್ನೂವರೆಗೂ ಆ ಚರ್ಚ್ಗೆ ಟೈತ್ ಕೊಡ್ತಾನೆ. ಅಷ್ಟು ಅಭಿಮಾನ ಟೀಚರ್ ಮೇಲೆ. ಒಬ್ಬ ಪ್ರಭಾವಿತ ಟೀಚರ್, ಶಿಕ್ಷಕಿ ಯಾವ ರೀತಿಯಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದು ಇದೇ ಉದಾಹರಣೆ. ಅಂಥ ಒಳ್ಳೆ ಶಿಕ್ಷಕಿ ಅವರು. ತಮ್ಮ ಸರ್ವಿಸ್ನ ಮುಗಿಸಿ ಬಂದ ಮೇಲೆ ತಿರುಗಿ ಈಗ 15 ವರ್ಷ ಆಗುತ್ತೆ, ನಾನು ಮುಗಿಸಿ 10 ವರ್ಷ ಆಗುತ್ತೆ. ಅದೇ ಸಂಪರ್ಕ, ಅದೇ ಪ್ರೀತಿಯಲ್ಲಿ ನಾವು ಇದ್ದೀವಿ. ದೇವರು ಅವ್ರನ್ನ ತೆಗೆದುಕೊಂಡ ಆಕಸ್ಮಿಕವಾಗಿ. ಅವರೆಲ್ಲಿ ದೇವ್ರ ಹತ್ರ ಶಾಂತಿಯಿಂದ ಇದ್ದಾರೆ ಅಂತಂದು ನಂಬಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂದು ದೇವರಲ್ಲಿ ಬೇಡ್ತೇನೆ. ಅದೇ ರೀತಿಯಲ್ಲಿ ಮಕ್ಕಳು, ಪ್ರೀತಿಯ ಮಕ್ಕಳಿಗೆ ಶಾಂತಿ ಸಮಾಧಾನ ಕೊಡಲಿ, ಈ ದುಃಖ ಸಹಿಸಿಕೊಳ್ಳುವಂಥ ಆದರಣೆಯನ್ನು ದೇವರು ಕೊಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಆನೆಸ್ಟ್ ಈಸ್ ದಿ ಬೆಸ್ಟ್ ಪಾಲ್ಸ್ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಟೀಚರ್ ಒಂದು ಆನೆಸ್ಟಿಯ ಬಗ್ಗೆ ಭಾಳ ಉತ್ತಮ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಟೀಚರ ವಂದನೆಗಳನ್ನು ತಿಳಿಸ್ತೇನೆ. ಈಗ ಶ್ರೀಮತಿ ಅರಿನಾಕ್ಷಿ ಅವರು ಮಾತಾಡಲಿಕ್ಕಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಅಷ್ಟೊಂದು ಎಲ್ಲರೂ ಅವ್ರ ವಿಷಯವಾಗಿ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಅಕ್ಕ ಅಂತಿದ್ದೆ ಆ್ಯಕ್ಚುಲಿ ಅವ್ರನ್ನ. ನಾನು ಅವ್ರಿಗಿಂತ ದೊಡ್ಡೋಕಿ ಒಂದು ಫ್ಯೂ ಮಂತ್ಸ್. 1950 ಬಾರ್ನ್ ಇನ್ ಆಗಸ್ಟ್, ಶಿ ಈಸ್ ಬಾರ್ನ್ ಇನ್ ಡಿಸೆಂಬರ್. ಯಾವಾಗಲೂ ನಾನು ಅಕ್ಕ ಅಂತಲೇ ಹೇಳ್ತಾ ಇದ್ದೆ, ಫೋನ್ಗಳು ಮಾಡ್ತಾ ಇರ್ತಿದ್ದೆ. ಆಮೇಲೆ ಅವ್ರಿಗೆ ನಾನು ಮಾರ್ನಿಂಗ್ ವಾಕ್ಯ ಕಳಿಸ್ತಾ ಇರ್ತಿದ್ದೆ 5 o'clock ಹಂಗೆ. ಆಮೇಲೆ ಅಕ್ಕನೂ ನನಗೂ ವಾಪಸ್ಸು ವಾಕ್ಯ ಕಳಿಸ್ತಾಯಿದ್ರು. ಕಡೆ ವಾಕ್ಯ ಬಂದುಬಿಟ್ಟು 4ನೇ ತಾರೀಕು ಕೀರ್ತನೆಗಳ 50:23. ಗೌರವಿಸುವವರು ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಅಂತೇಳ್ಬಿಟ್ಟು ಕೀರ್ತನೆಗಾರ ಬರೆದಿದ್ದಾನೆ. ಅದಕ್ಕೆ ಅಕ್ಕ ಗುಡ್ ಮಾರ್ನಿಂಗ್ ಅಂತೇಳ್ಬಿಟ್ಟು ನನಗೊಂದು ವಿಶ್ ಹಾಕಿದರು. ಆಮೇಲೆ ಅವರ ಸ್ವಭಾವ ನನಗೆ ಫಸ್ಟು, ನಾನು ಬೀದರ್ನಲ್ಲಿ 40 years ಇದ್ದೆ. ಆಲ್ಮೋಸ್ಟ್ 30 years ಐ ವರ್ಕ್ಡ್ ಇನ್ ಎ ಪ್ರೈವೇಟ್ ಏಡೆಡ್ ಸ್ಕೂಲ್, ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಆಸ್ ಎ ಪ್ರಿನ್ಸಿಪಲ್ ರೀ. ಆಮೇಲೆ ಡೇವಿಡ್ ಸೀಮೆನ್ ಅಣ್ಣನ ಅವರಿಂದನೇ ನನಗೆ ಅವರು ಪರಿಚಯ ಆಗಿದ್ದು. ಆ ರೀತಿ ನಾವು ಯಾವಾಗಲೂ ಯಾವುದಾದ್ರೂ ದಲಿತ ಕ್ರಿಶ್ಚಿಯನ್ ಇದಕ್ಕೋಸ್ಕರ ಅಣ್ಣ ತುಂಬ ಹೋರಾಡ್ತಾಯಿದ್ರು. ಅವ್ರ ಜೊತೆಗೆ ಅಲ್ಲಿ ಇಲ್ಲಿ ಮೀಟಿಂಗ್ಗಳಿಗೆಲ್ಲ ಕರೆಯೋರು, ಹೋಗ್ತಾ ಇರ್ತಾಯಿದ್ದೆ. ಆ ರೀತಿ ಅಕ್ಕಂದು ಸ್ವಭಾವ ತುಂಬ ಒಳ್ಳೆಯ ಸ್ವಭಾವ, ವೆರಿ ಸಾಫ್ಟ್ ನೇಚರು, ಭಾಳ ಸಾಧು ಅವರು. ಮತ್ತು ಇವರೆಲ್ಲ ಹೇಳಿದ್ರಲ್ಲ, ನಿಜವಾಗ್ಲೂ ಅದು ಒಳ್ಳೆಯ ಒಂದು
ಆತ್ಮೀಯವಾಗಿರ್ತಕ್ಕಂಥ ಅವ್ರ ಬಗ್ಗೆ ಹೇಳಿದರು. ನಾನೇನು ಅಷ್ಟೊಂದು ಹೇಳೋದೇನೂ ಇಲ್ಲ. ಅದಕ್ಕೋಸ್ಕರ ನನಗೆ ಈ ಒಂದು ಇದನ್ನು ಅಪರ್ಚುನಿಟಿ ಕೊಟ್ಟಿದ್ದಂಥ ನಮ್ಮ ಡಿಯರ್ ಸಿಂತ್ಯಾಗೆ ವಂದನೆಗಳು. ತಮ್ಮೆಲ್ಲರಿಗೂ ಸಹ ವಂದನೆಗಳು. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ, ಕಾಪಾಡಲಿ. ಮತ್ತು ಅವರ ಕುಟುಂಬಕ್ಕೆ, ಈ ಒಂದು ತಾಯಿಯನ್ನು ಕಳೆದುಕೊಂಡಂಥ ಮಕ್ಕಳಿಗೆ ಒಂದು ಆತ್ಮೀಯವಾದಂಥ ಬಲವನ್ನು ಯೇಸು ಸ್ವಾಮಿಯು ದಯಪಾಲಿಸಲಿ ಅಂತೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿಯವರೆಗೆ ಬಹಳ ಉತ್ತಮ ರೀತಿಯಲ್ಲಿ ಟೀಚರ್ ಅವರು ಶಾಂತ ಹೃದಯದವರೆಂಬುದಾಗಿ ಒಳ್ಳೆಯ ಮಾತಾಡಿರ್ತಕ್ಕಂಥ ಸಹೋದರಿ ವಂದನೆಗಳನ್ನು ತಿಳಿಸ್ತೇನೆ. ಈಗ ಮಿಸ್ಟರ್ ಪ್ರಹ್ಲಾದ್ ಕುಲಕರ್ಣಿಯವರು ಮುಂದೆ ಬಂದು ಮಾತಾಡಲಿಕ್ಕಿದ್ದಾರೆ. ಪ್ರಹ್ಲಾದ್ ಕುಲಕರ್ಣಿ. ಮುಂದೆ ನಮ್ಮ ಗುಲ್ಬರ್ಗದಿಂದ ಬಂದಿದ್ದಾರೆ ಶ್ರೀ ಸಿಮಿಯನ್ ಸಾಮೆಲ್ ಅವರು. ಗುಲ್ಬರ್ಗ ಇವರು ಮುಂದೆ ಬಂದು ಟೀಚರ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಕ್ರಿಸ್ತ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಮುಖ್ಯವಾಗಿ ನನ್ನ ಹೆಸರು ಸಿಮಿಯನ್ ಸಾಮೆಲ್, ಗುಲ್ಬರ್ಗ. ನಾನು ಟೀಚರ್ ಸ್ಟೂಡೆಂಟ್. 1970 ಫಸ್ಟ್ ಟೀಚರ್ ಅವರು ಗುಲ್ಬರ್ಗಕ್ಕೆ ಟೀಚರಾಗಿ ಬಂದರು. ಅವಾಗ ನಾನು 5th ಸ್ಟ್ಯಾಂಡರ್ಡ್. ಫಸ್ಟ್ ನಮ್ಮ ಕ್ಲಾಸಿಗೆ ಅವರು ಟೀಚರಾಗಿ ಬಂದಿದ್ರು. ಯಾಕಂದರೆ ಟೀಚರ್ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ಭಾಳ ಟೀಚರ್ಸ್ಗಳು ಹೇಳಿದ್ದಾರೆ ಅವ್ರ ಬಗ್ಗೆ. ಭಾಳ ಡಿಸಿಪ್ಲಿನ್ನು ಮತ್ತು ಅವರು ಡ್ರೆಸ್ಸಿಂಗು, ಅವ್ರು ಮಾತಾಡೋದು. ಆ್ಯಕ್ಚುಲಿ ನಮ್ಮ ಇಂಗ್ಲೀಷ್ ಹೇಳ್ತಿದ್ರು ಅವರು ಟೀಚರ್. ನಾನು ಅವ್ರದ್ದು ಒಂದು ಒಳ್ಳೆಯ ಶಿಷ್ಯ ನಾನು. ಮತ್ತು ನನಗೆ ಫಸ್ಟ್ ಬಂದ ಕೂಡ 5ನೇ ಕ್ಲಾಸ್ನಾಗ ಬಂದ ಕೂಡ ನನಗೆ ಕ್ಲಾಸ್ ಲೀಡ್ರ್ ಮಾಡಿದರು. ಏನೋ ಗೊತ್ತಿಲ್ಲ, ಕ್ರಿಶ್ಚಿಯನ್ ಅಂತ ಸಿಮಿಯನ್ ಅಂತ ನನಗೆ ಕ್ಲಾಸ್ ಲೀಡ್ರ್ ಮಾಡಿದರು. ಮತ್ತಂದರೆ ಹಾಸ್ಟ್ಲು ಹುಡುಗರಿಗೂ ಭಾಳ ಇಷ್ಟಪಡ್ತಿದ್ದರು ಅವರು. ಅವ್ರ ಡ್ರೆಸ್ಸು, ಅವರು ಹಾಕ್ಕೊಳ್ಳೋದು ಚಪ್ಪಲಿ, ಅವ್ರು ಏನೇ ವಿಷಯ ಇರಲಿ, ಬುಕ್ಸ್ಗಳು ಇಡೋದು, ನೀಟ್ ಇಡೋದು, ಮಾಡೋದು ಎಲ್ಲ ಸ್ಪೆಷಲಾಗಿ ಹಾಸ್ಟ್ಲು ಹುಡುಗರು ಮತ್ತು ಹುಡುಗರಿಗೆ ಕಲಿಸುವಂಥ ವ್ಯಕ್ತಿ. ಮತ್ತು ಕ್ರೈಸ್ತರಿಗೆ ಅಂತಂದರೆ ಭಾಳ ಕೇರ್ಫುಲ್ಲಾಗಿ ನೋಡ್ತಿದ್ರು ಅವರು. ಅದು ನಾನು ಕಣ್ಣಾರೆ ಕಂಡೇನೆ. ಮತ್ತೊಂದು ವಿಷಯ ಏನಂತಂದರೆ, ಅವ್ರು ಒಂದು ವಾರ್ಷಿಕ ಯೋಜನೆ ಒಂದು ಪಟ್ಟಿ ಮಾಡಿ ಕ್ಲಾಸೆಲ್ಲ ಹಾಕ್ತಿದ್ರಲ್ಲ, ಭಾಳ ನೀಟಾಗಿ ಬರೆದು ಮತ್ತು ಪ್ರತಿ ತಿಂಗಳು ಯಾವ್ಯಾವ ಸಬ್ಜೆಕ್ಟು ಯಾವ ಥರ ಮುಗಿಸ್ಬೇಕು ಅನ್ನೋದು ಮೊದಲೇ ಮುಗಿಸ್ಬಿಡ್ತಿದ್ರು ಅವರು ಅಷ್ಟು. ಮತ್ತು ಎಲ್ಲ ಹುಡುಗರು ಹೋಮ್ವರ್ಕ್ ಆಗಲಿ ಕ್ಲಾಸ್ ವರ್ಕ್ ಆಗಲಿ ಭಾಳ ನೀಟಾಗಿ ಎಲ್ಲ ಹುಡುಗರದ್ದು ನೋಡಿ 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 ಅವ್ರಿಗೆಲ್ಲ ಗುಡ್ಡು ಹಾಕಿ ಅವ್ರಿಗೆ ಭಾಳ ಪ್ರಶಂಸೆ ಮಾಡುವಂಥ ವ್ಯಕ್ತಿಗಳಿದ್ದರು. ಮತ್ತು ಹಾಸ್ಟ್ಲಿಂದು ಬರುವಾಗ ನಾವು ನೋಡ್ತಿದ್ದೀವಿ, ಹಾಸ್ಟ್ಲ್ ಹುಡುಗಿಯರಿಂದ ಬರುವಾಗ ಅವ್ರ ಹಿಂದುಗಡೆ ಇದ್ರೂ ನೀವು ಭಾಳ ಜನ ಎಡ್ವರ್ಡ್ ಸುಂದರಮ್ಮ ಅಂತ ಅವ್ರ ಹೆಸರು ಕೇಳಿರಬೇಕು. ಹಾಸ್ಟ್ಲ್ ಅವ್ರಿಗೆ ನೋಡಿದ್ರೆ ಅಂಜುತ್ತಿದ್ರು ಹುಡುಗಿಯರು. ಆ ಥರ ಅವ್ರು ಬರುವಾಗ ಅಂದರೆ ಸೆಕೆಂಡ್ ಎಡ್ವರ್ಡ್ ಸುಂದರಮ್ಮ ಇದ್ದಂಗೆ ಇದ್ದರು ಅವರು. ಅವೇನು ಮನೇಲಿನೂ ಅಷ್ಟೇ ಅವರು ಮಕ್ಕಳಿಗೂ ಒಂದು ಭಾಳ ಶಿಸ್ತು ಮತ್ತು ಸಂಯಮಗಳಿಂದ ಬೆಳೆಸ್ತಿದ್ರು. ಮತ್ತಂದರೆ ನಿಜ ಹೇಳ್ಬೇಕಂದ್ರೆ ನಾವು ಅವರ ಸ್ಟೂಡೆಂಟ್ ಆದಮೇಲೆ ಮತ್ತು ಡೇವಿಡ್ ಸರ್ಗೆ ನಾ ಅತಿ ಶಿಷ್ಯನಾಗಿ ಅವ್ರ ಜೊತೆಗೆ ನಾನು ಬೆಳೆದಿದ್ದೀನಿ. ಯಾಕಂದರೆ 1983 ಅವರು ಫಸ್ಟ್ ಟೈಮ್ನಾಗ ನಮ್ಮ ಏರಿಯಾದಾಗ ಕಾರ್ಪೊರೇಟ್ರಾಗಿ ಎಲೆಕ್ಷನ್ಗೆ ನಿಂತಾಗ ಅವ್ರ ಜೊತೆ ರೈಟ್ ಹ್ಯಾಂಡ್ ಆಗಿ ನಾನೇ ಭಾಳ ಕೆಲಸ ಮಾಡಿದ್ದೀನಿ ಅವ್ರ ಜೊತೆಗೆ. ಮತ್ತು ಅವರಿಗೆ ನಮ್ಮ ಏರಿಯಾದ ಕಾರ್ಪೊರೇಟ್ರಾಗಿ ಎಲೆಕ್ಷನ್ ಮಾಡಿದಾಗ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಹಿಡ್ಕೊಂಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, MLC ಆಗಿ, ಸಭಾಪತಿಯಾಗಿ ಮತ್ತು ರಾಜ್ಯದ ವೈಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ಇವನ್ ದೇವೇಗೌಡ ಅವ್ರ ಜೊತೆ ಓಡಾಡಬೇಕಾದ್ರೆ ಟೀಚರು ಇದಕ್ಕೆಲ್ಲ ಅವರು ಅಂಥ ಒಂದು ಸ್ಥಾನಕ್ಕೆ ಡೇವಿಡ್ ಸಾಹೇಬ್ರು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಟೀಚರೇ ಮೇನ್ ಕಾರಣ ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಅವ್ರ ಲೈಫ್ನಾಗ ಇಷ್ಟು ಸಕ್ರಿಫೈ ಮಾಡ್ಯಾರ. ಮಕ್ಕಳು ಎಜುಕೇಷನ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಆಗಲಿ ಎಲ್ಲ ಭಾಳ ನಿಜ ಹೇಳ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿದ್ರು. ಸರ್ ಅಷ್ಟು 15 ದಿವಸ 20 ದಿವಸ ರಾಜಕೀಯ ಒಂದು ಡೆಲ್ಲಿದಾಗ, ಬ್ಯಾಂಗ್ಳೂರ್ನಾಗ, ಇವೇನು ಬೇರೆ ಬೇರೆ ಡಿಸ್ಟಿಕ್ನಾಗ ಮತ್ತು ಎಲ್ಲ ಕಡೆ ಹೋದ್ರೂ 15 ದಿವಸ 20 ದಿವಸ ಒಂದೊಂದು ಸಲ ಚುನಾವಣೆಗೆ ನಾನು ಅವ್ರ ಜೊತೆ ಡೇವಿಡ್ ಸಾಹೇಬ್ರ ಜೊತೆ ಹೋದಾಗ 15-20 ದಿವಸ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಿದ್ದೀವಿ. ಅಂದಾಗ ಅವ್ರು ಒಂದು ದಿವಸನೂ ಅವ್ರ ಬಗ್ಗೆ ಡೇವಿಡ್ ಸಾಹೇಬ್ರ ಬಗ್ಗೆ ಆಗಲಿ ಸಿಟ್ಟಿಗೆ ಬರೋದನ್ನು ನಾವು ನೋಡಲಿಲ್ಲ. ಅವ್ರಿಗೆ ಯಾವ ಒಂಥರ
ಮತ್ತು ಎಲ್ಲ ರೀತಿಯಿಂದ ಅವರು ಆರ್ಥಿಕವಾಗಲಿ ಎಲ್ಲ ರೀತಿಯಿಂದ ಅವರಿಗೆ ಡೇವಿಡ್ ಸಾಹೇಬ್ರಿಗೂ ಸಹಾಯ ಮಾಡಿ ಡೇವಿಡ್ ಸಾಹೇಬ್ರೂ ಅಂಥ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಟೀಚರ್ ಅವರೇ ಮುಖ್ಯ ಕಾರಣ ಅಂತ ನಾವು ತಿಳ್ಕೊಂಡಿವಿ. ಮತ್ತು ಯಾರೇ ಬರಲಿ ಅವ್ರ ಮನೆಗೆ ಎಂಥ ವ್ಯಕ್ತಿಗಳು ಬರಲಿ ಅವರಿಗೆಲ್ಲ ಸನ್ಮಾನ ಮತ್ತು ಒಳ್ಳೆಯ ರೀತಿಯಿಂದ ಮನೇಲಿ ಬಂದವರಿಗೆಲ್ಲ ಒಳ್ಳೆಯ ರೀತಿಯಿಂದ ಮರ್ಯಾದೆ ಕೊಟ್ಟು ಮಾಡಿ ಇಂಥವೆಲ್ಲ ಅವ್ರದ್ದು ನೋಡ್ಬೇಕಾದ್ರೆ ಟೀಚರು ಅವರು ಯಾವಾಗೋ ಅವ್ರಿಗೆ ಅಷ್ಟು ಶುಗರ್ ಪೇಷಂಟ್ ಇದ್ರೂ ಮಾಡಿದ್ರು ಅವ್ರಿಗೆ ಧೈರ್ಯ ಮತ್ತಪ್ಪ ಅಂದರೆ ಅವ್ರು ಮಾಡುವಂಥ ಕೆಲವು ಶಿಸ್ತು ಅವು ನೋಡ್ಬೇಕಂದ್ರೆ ನಾವು ಟೀಚರು ಇನ್ನೂ ದಿವಸ ಇರ್ತಾರಂತ ಅವ್ರ ಸರ್ ಹೋದ್ಮೇಲೆ ಇನ್ನೂ ಇರ್ತಾರಂತ ನಾವು ಭಾಳ ಆಸೆ ಇತ್ತು. ಆದರೆ ದೇವರು ಅವ್ರಿಗೂ ಅವರು ಬಿಟ್ಟು ಇರ್ಲಿಕ್ಕಾಗಲಿಲ್ಲ. ಒಂದು 6 ತಿಂಗಳು ಅಷ್ಟೇ. ಅವರು ಸರ್ 2010ನೇ ತಾರೀಕು ತೀರ್ಕೊಂಡ್ರೆ 6 ತಿಂಗಳಿಗೆ ಇನ್ನೂ ಒಂದು 5ನೇ ತಾರೀಕು ಇವ್ರು ತೀರ್ಕೊಂಡ್ರು. ಇನ್ನೂ ಒಂದು 5-6 ದಿವಸ ಆದರೆ ಅವ್ರನ್ನೂ ಅದೇ ಡೇಟಿಗೆ ತೀರ್ಕೊಂಡ್ರು. ಹೀಗಾಗಿ ನಮಗೆ ಅವ್ರ ಕುಟುಂಬಕ್ಕಾಗಲಿ ನಮಗಾಗಲಿ ಮತ್ತು ಅವರು ನಮಗೆಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳಿಗೂ ನಮಗೆ ಅವ್ರಿಗೆ ಇಬ್ಬರು ಕಳ್ಕೊಂಡದ್ದು ನಮಗೆ ಭಾಳ ದುಃಖ ಆಗಿದೆ. ಈ ಒಂದು 2 ಮಾತಾಡಲು ನಾನು ಮಾಡಿಕೊಟ್ಟಂಥ ಎಲ್ಲ ಗುರು ವೃಂದದವರಿಗೂ ತಮ್ಮರಿಗೂ ವಂದನೆ ಹೇಳಿ ನಮಸ್ಕಾರ. ಇಲ್ಲಿವರೆಗೆ ಶ್ರೀ ಸಿಮಿಯನ್ ಸಾಮೇಲ್ ಅವರು ಟೀಚರ್ ಅವರ ಒಂದು ಶಿಸ್ತಿನ ಬಗ್ಗೆ ಉತ್ತಮ ಮಾತಾಡಿರ್ತಕ್ಕಂಥ ಸಹೋದರ ವಂದನೆ ತಿಳಿಸ್ತೇನೆ. ಈಗ ನಮ್ಮ ಆರ್ ಟಿ ನಗರ್ ಗಾಯನ ಮಂಡಳಿ ಮುಂದೆ ಬಂದು ಟೀಚರ್ ಅವರಿಗೆ ಭಾಳ ಇಷ್ಟವಾದ ರಾಗ ಇತ್ತು ಅವರಿಗೆ. ಹೊರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಅವರಿಗೆ ಭಾಳ ಇಷ್ಟ ಅಂತೆ ರಾಗ. ಹಾಗಾಗಿ ನಮ್ಮ ಗಾಯನ ಮಂಡಳಿ ಮುಂದೆ ಬಂದು ಎಲ್ಲ ಸಭೆಯವರನ್ನು ಈ ಒಂದು ಗಾತಿಯಲ್ಲಿ ನಡೆಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಗಾಯನ ಮಂಡಳಿಯವರು ಮುಂದೆ ಬನ್ನಿರಿ. ಆರ್ ಟಿ ನಗರ್ ಸಭೆಯವರು, ಕುಟುಂಬದವರು. ತುಂಬ ಇಷ್ಟ ಆಗಿರುವಂಥ ಹಾಡು. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಎಲ್ಲರೂ ಇದನ್ನು ಎದ್ದು ನಿಂತು ನಾವು ತಂದೆಯಾದ ದೇವರನ್ನ ಆರಾಧಿಸೋಣ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ
ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿತ್ಯವೂ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿತ್ಯವೂ ನೆರವೇರಲಿ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಅನುದಿನದ ಆಹಾರವ ನನಗೆ ನೀ ನೀಡು ದೇವ, ನೀಡು ನಿನ್ನ
ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ, 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 Praise the Lord. Hallelujah. ಈಗ ಸ್ಪರ್ಶ ಮಾಡೋದು ಬೇಡ. ಹಾಗಾಗಿ ನಾನು ಹೇಳಿದ ಹಾಗೆ ಔತಣದಲ್ಲಿ ಮನೆಯಲ್ಲಿ ಕಳೆದ ದಿನಗಳಿಗಿಂತ ದುಃಖದ ಮನೆ ಕಳೆದ ದಿನಗಳು ಭಾಳ ಶ್ರೇಷ್ಠ. ಹಾಗಾಗಿ ನಾವಿಲ್ಲೆಷ್ಟು ಸಮಯ ಸ್ಪೆಂಡ್ ಮಾಡ್ತೀವಿ ಅಷ್ಟು ಆಶೀರ್ವಾದ ನಮಗೆ ಖಂಡಿತ ಸಿಗ್ತದೆ ಎಂಬುದಾಗಿ. ಹಾಗಾಗಿ ಸ್ವಲ್ಪ ಸಹಕಾರ ಮಾಡಿರಿ. ಹಾಗಾಗಿ ಈಗ ಮುಂದೆ ಅವರ ಟೀಚರ್ ಒಂದು ವಿದ್ಯಾರ್ಥಿಯಲ್ಲಿ ಬಂದಿದ್ದಾರೆ, ಸ್ಟೂಡೆಂಟ್ ಶ್ರೀ ಜಾಫರ್ ಸಿದ್ದಿಕ್ ಎಂಬುದಾಗಿ. ಅವರು ಮುಂದೆ ಬಂದು ಟೀಚರ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿ ತಿಳಿಸ್ತೇನೆ. ಅವರು ಆದ ನಂತರ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅಮ್ಮನವರಿದ್ದಾರೆ, ಸುಜಾತ ಅಮ್ಮನವರು. ಅವರು ಕೂಡ ಟೀಚರ್ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ ನಂತರ ಕೊನೆಗೆ ನಾವು ಪ್ರಸಂಗ ಮತ್ತು ಸಂಗೀತದ ಮೂಲಕವಾಗಿ ಒಂದು ಕಾರ್ಯವನ್ನು ನಾವು ಮುಕ್ತಾಯ ಮಾಡುತ್ತೇವೆ. Good afternoon, everyone. First of all, I would like to thank Cynthia for giving me an opportunity to say a few words about my beloved teacher, Mrs. Susan David Simeon. My name is Zafar Ahmed Siddiqui. Basically, I am from Gulbarga. I was her student and would like to share few memories what I have got. I was one among her students during 1976 to 87. She was my beloved teacher who tamed me like anything. I just remember that I was among the students, who fight and, you can call it as a naughty or a notorious students. Those kind of students, I was one among them. But a few incidents I remember that she tamed me. She called my brother, even my brother, my elder brother, he used to work for Vijay Vidyalaya. So, and we used to stay in the same area where madam used to, reside. So that kind of a relation was also there, but she was a teacher at the time. When she was a teacher in the classroom, she was a teacher, that's it, nothing else. So a few incidents I recall that, in which she tamed me, and a few incidents I still remember that, while having dictation, she taught me Kannada, she taught me social studies, she taught me, she was my class teacher in 7th standard. But those days, during Kannada dictation, she asked me to take a dictation.
And Alhamdulillah, I was the only person who could, write 10 Kannada words. From that day onwards, she started, she started liking as a student who might be naughty, but at the same time, he is good in studies. That kind of, she got her in mind, and she started taming me. And one thing I cannot forget. I just wrote a leave letter. I wanted to bunk the class, and I just wrote a leave letter saying that, Madam, kindly grant me leave. I wrote a spelling Live. Next day, in the whole class, she made me stand up, and she said, this is Zafar's leave letter, what she has given. And what she has written, just listen everybody, and she read in front of everybody. So that day onwards, I started correcting myself in all the spellings, and I cannot forget that word. A lot of incidents, a lot of corrections she made me, but few I could recall. And really I'm thankful to teacher. Because of her, today what we are. Presently I'm working for Baldwin Methodist College in the administrative department. But I feel whatever today I am, I feel because of her correctness, because of her corrections. May God bless her soul. Saying this, I would finish my words and giving opportunity to others also. So once again, Cynthia, thank you so very much for giving me an opportunity to say a few words about her. Thank you so very much. I'll take a leave. Thank you so much. ಕರ್ತನಲ್ಲಿ ನನ್ನ ಪೂಜಾ ಧರ್ಮಗುರುಗಳೇ ಹಾಗೂ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ. ಮತ್ತು ಈ ಸಮಯದಲ್ಲಿ ದುಃಖದಲ್ಲಿರುವಂಥ ಕುಟುಂಬಕ್ಕೆ ಸಾಂತ್ವನ ಹೇಳೋಳಾಗಿದ್ದೇನೆ. ಯಾಕಂತಂದರೆ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, ಕೋಲಾರಿಂದ ಬರಬೇಕು. ಅವರು ನನ್ನ ಟೀಚರು 5th ಸ್ಟ್ಯಾಂಡರ್ಡ್, ಅಣ್ಣ ಹೇಳಿದ್ರು ಸಿಮೆಣ್ಣಣ್ಣ 5th ಸ್ಟ್ಯಾಂಡರ್ಡ್, ಎಲ್ಲರಿಗೂ 5th ಸ್ಟ್ಯಾಂಡರ್ಡ್ ಟೀಚರ್ ಅವರು, ಮೇಡಮ್ ಅವರು. ಇವರ ತಂದೆ ಚಿಡುಗುಪ್ಪದಲ್ಲಿದ್ದರು. ಅವರು ಏನಿದ್ರು ಗೊತ್ತಿಲ್ಲ, ನಮಗೆ ಚಿಕ್ಕವರಿದ್ದೇವೆ ನಾವು, ಅಷ್ಟು ನಾಲೆಡ್ಜ್ ಇರಲಿಲ್ಲ ನನಗೆ. ಆ ಸಮಯದಲ್ಲಿ ಅವರು ಜೀಪ್ ತೊಗೊಂಡು ಕಬ್ಬು ಆಮೇಲೆ ಗೆಣಸು ಇವೆಲ್ಲ ತೊಗೊಂಡು ಹಾಸ್ಟೆಲ್ ಮಕ್ಕಳಿಗೆ ತರ್ತಿದ್ರು. ಅದು ನೋಡಿದ್ದೇವೆ ನಾವು. ಡಿ ಎಸ್ ಎನ್ ಜೀಪ್ ಬಂತು ಅಂತಿದ್ದೇವೆ ನಾವು ಆ ಸಮಯದಲ್ಲಿ. ಆ ಥರ ಅವರು ನಮ್ಮ ವಸತಿಗೃಹಗಳಿಗೆ ಬಹಳ ಸಹಾಯ ಮಾಡಿದರು ತಂದೆ ತಾಯಿಗಳು. ಮಾತ್ರವಲ್ಲದೆ ಈ ಮೇಡಮು ನಮಗೆ ಅಷ್ಟು ಒಡನಾಟ ಇಲ್ಲ, ಆದರೆ ಗುರುಗಳಂದ್ರೆ ನಾವು ಭಯಪಡ್ತಿದ್ದೆವು. ಆಮೇಲೆ ಅವ್ರಿಗೆ ನನಗೆ ಯಾವಾಗ ಸಂಬಂಧ ಆಯಿತು ಅಂತಂದರೆ, ನಾನು ಕೋಲಾರಲ್ಲಿ ಹಾಸ್ಟೆಲ್ ಸೂಪರ್ಡೆಂಟ್ ಆಗಿದ್ದಂಥ ಸಮಯದಲ್ಲಿ ನನ್ನ ಟೀಚರು ಎಂಬುದಾಗಿ ನನಗೆ ಗೊತ್ತಿಡೋದು ಡೇವಿಡ್ ಸರ್ ಅವರಿಗೆ ನಮಗೆ ಭಾಳ ಕ್ಲೋಸು. ಅವರು ನಮಗೆ ಯಾವಾಗಲೂ ನಮಗೆ ಮಾತಾಡ್ಸ್ತಾ ಇರ್ತಾರೆ. ಮೀಟಿಂಗ್ಗಳಲ್ಲಿ, ಕಾನ್ಫರೆನ್ಸಲ್ಲಿ ಬಂದಾಗೆಲ್ಲ ನಮಸ್ಕಾರ ಆಗ್ತಿದ್ದೆವು. ಹೀಗಾಗಿ ಅವ್ರು ನಮಗೆ ಭಾಳ ಇದು ಒಡನಾಟದಿಂದ ಅವರು ಇದು ಮಾಡ್ತಾಯಿದ್ರು. ನನ್ನ ಟೀಚರ್ ಅಂತ ಹೇಳ್ತಿದ್ದೆ ಅವರಿಗೆ. ಹೇಳಿದಾಗ ಅವ್ರಿಗೆ ಭಾಳ ಖುಷಿ ಆಗ್ತಿತ್ತು. ಓ, ನನ್ನ ಮಿಸಸ್ ನೀವು ಸ್ಟೂಡೆಂಟಾ ನೀವು ಎಂಬುದಾಗಿ ಭಾಳ ನಮ್ಮನ್ನು ಬಹಳ ರೀತಿಯಲ್ಲಿ ಪ್ರೀತಿ ಮಾಡ್ತಾಯಿದ್ರು. ಮೇಡಮ್ ಅವರು ಸಹ ಯಾವಾಗಲೂ ಕೋಲಾರ ಬಂದರೆ ಮೊದಲು ಸುಜಾತಮ್ಮ ಮನೆಗೆ ಹೋಗೋಣ. ನನ್ನ ಮನೆಗೆ ಬಂದು ಅಲ್ಲಿ ಕುಳಿತು ಒಂದಿಷ್ಟು ಟೀ ಕುಡಿದು ಮತ್ತು ಅವರು ಬೇರೆ ಕಡೆ ಪ್ರಯಾಣ. ಅವ್ರ ಕಾರ್ನಲ್ಲಿ ನಾನು ಕರ್ಕೊಂಡು ಬೇರೆ ಕಡೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಕರ್ಕೊಂಡೋಗಿ ಮತ್ತೆ ತಂದು ನನಗೆ ಬಂಗ್ಲೆಯಲ್ಲಿ ಬಿಟ್ಟು ಅವ್ರು ಹೋಗ್ತಾಯಿದ್ರು. ಇಷ್ಟು ರೀತಿಯಲ್ಲಿ ಒಂದು ಗುರುಗಳ ಮತ್ತು ಶಿಷ್ಯರ ಸಂಬಂಧ ನಮಗಿತ್ತು. ಅವ್ರ ಏಜಲ್ಲಿ ನಮ್ಮ ಏಜಲ್ಲಿ ಆದರೂ ಸಹ ಅವರು ನಮ್ಮ ದೊಡ್ಡ ಅಕ್ಕನ ಉಪಾಧಿಯಲ್ಲಿ ಅವರು ನಮಗೆ ಬಹಳ ಪ್ರೀತಿಯಿಂದ ಇದು ಮಾಡ್ತಾಯಿದ್ರು. ಎಲ್ಲ ವಿಷಯಗಳು ತಿಳ್ಕೊತಾ ಇದ್ದರು, ನಮ್ಮ ಕಷ್ಟಗಳೆಲ್ಲ ಅರ್ಥ ಮಾಡ್ಕೋತಾ ಇದ್ದರು. ನಮ್ಮ ಬಗ್ಗೆ ಬಹಳ ಚಿಂತೆ ಇತ್ತು ಟೀಚರ್ಗೆ. ಒಂದು ಸಲ ನಾನು ಕೋಲಾರಿಗೆ ಬಂದಂಥ ಸಮಯದಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಮೇರಿ ಟೀಚರ್ ಇದ್ದಾರೆ, ಇಲ್ಲ ಅಣ್ಣ ಇದ್ದಾರೆ, ರೆವರೆಂಡ್ ಐಸಿಕ್ ಸರ್ ಅವ್ರ ಮಿಸಸ್ ಮೇರಿ ಐಸಕ್ ಅಕ್ಕ ಅಲ್ಲಿ ನಮ್ಮಲ್ಲಿ ಟೀಚರ್ ಇದ್ದರು. ಆ ಸಮಯದಲ್ಲಿ ನನ್ನ ಕಷ್ಟ ನೋಡಿ ಆ ಅಮ್ಮ ಏನು ಮಾಡಿದಳು, RTM ಚರ್ಚ್ ಅಲ್ರಿ, ನಿಮ್ದು ಯಾವ ಚರ್ಚ್ ಇದೆ? RT ನಗರ್ ಚರ್ಚಲ್ಲಿ ಹೇಳಿದ್ರು, ಆ ಸುಜಾತಮ್ಮ ತುಂಬ ಕಷ್ಟದಲ್ಲಿದ್ದಾರೆ, ಹಾಸ್ಟೆಲ್ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟು ಆಕೆ ಇದು ಮಾಡ್ತಾ ಇದ್ದಾಳೆ ಅಂಥೇಳಿ ಆ ಅಕ್ಕ ಹೋಗಿ ಇವ್ರಿಗೆ ಹೇಳಿದ್ರು. ಅದು ನಮ್ಮ ಹುಡುಗಿ ಅದು ನಮ್ಮ ಹುಡುಗಿ ಎಂಬುದಾಗಿ ತಿಳಿದುಕೊಂಡು ಅವ್ರು ಏನು ಮಾಡಿದ್ರು, ಒಂದು ಗ್ರೂಪ್, ಈ ಚರ್ಚಿನ ಗ್ರೂಪ್, RT ನಗರ್ ಚರ್ಚಿನ ಗ್ರೂಪೆಲ್ಲ ನಮ್ಮ ಕೋಲಾರಕ್ಕೆ ಬಂದು ಫಸ್ಟ್ ಫಂಕ್ಷನ್ ಮಾಡಿದ್ರು. ನಾನು ಬಂದಂಥ ಸಮಯದಲ್ಲಿ ಒಳ್ಳೆ ಫಂಕ್ಷನ್ ಮಾಡಿ, ಕ್ರಿಸ್ಮಸ್ ಫಂಕ್ಷನ್ ಮಾಡಿ ಎಲ್ಲ ಮಕ್ಕಳಿಗೆ ಕ್ರಿಸ್ಮಸ್ ಗಿಫ್ಟ್ಗಳನ್ನು ಕೊಟ್ಟರು.
ಮತ್ತು ಬಹಳ ಸಂತೋಷ ಇತ್ತು ಆ ಸಮಯದಲ್ಲಿ. ನಾವು ಭಾಳ ಖುಷಿ ಆಯಿತು. ಆಮೇಲೆ ಎರಡನೇದಾಗಿ ಅವರು ಎಲ್ಲ ಗಿಫ್ಟ್ ಕೊಟ್ಟಾದ್ಮೇಲೆ ನನಗೆ ಟೀಚರ್ ಮತ್ತೆ ಅಲ್ಲಿ ತುಂಬ ಕ್ಲೋಸ್ ಆಗಿಬಿಟ್ರು ನನಗೆ. ಇವ್ರು ನಮ್ಮ ಗುರುಗಳೆಂಬುದಾಗಿ ನಾನು ಅವ್ರಿಗೆ ವೆಲ್ಕಮ್ ಮಾಡಿದಾಗ ಅವ್ರು ಇನ್ನೂ ನನ್ನ ಬಗ್ಗೆ ಅಭಿಮಾನ ತುಂಬ ಭಾಳ ಆಯಿತು. ಮತ್ತು ಡೇವಿಡ್ ಶಿವನಯ್ಯರು ನಮಗೆ ಸಂಬಂಧಿಕ ಆಗ್ಬೇಕು. ಜೈನಮ್ಮ ಟೀಚರ್ ಕಡೆಯಿಂದ ಅವರು ನಮಗೆ ಸಂಬಂಧ ಆಗ್ಬೇಕು. ನಮ್ಮ ತೆಗೀದು ತಾಯಿ ಜೈನಮ್ಮ ಟೀಚರು, ಹೀಗಾಗಿ ನಮಗೆ ಸಂಬಂಧ. ಹೀಗಾಗಿ ಅವರು ಜಾಸ್ತಿ ನಮ್ಮ ಹುಡುಗಿ ಎಂಬುದಾಗಿ ಅವರು ನನ್ನನ್ನು ಬಹಳ ಪ್ರೀತಿಯಲ್ಲಿ ಅವ್ರು ನಡೆಸ್ತಾಯಿದ್ರು. ಆಮೇಲೆ ಬರ್ತಾ ಅವರು ಯಾವಾಗಲೂ ಕೋಲಾರ ಬಂದಾಗೆಲ್ಲ ನನ್ನ ಮನೆಗೆ ಬರೋರು. ಮಾತ್ರವಲ್ಲದೆ ನಾನೇನು ಮಾಡಿದೆ, ನಾನು ಹಾಸ್ಟೆಲ್ ಬಗ್ಗೆ ಎಲ್ಲ ಎಸ್ಟಿಮೇಷನ್, ಅಮ್ಮ ಫಸ್ಟ್ ನೀನು ಮಾಡಿಸ್ತೀನಿ ನಾನು ಅಂತೇಳಿ ಸರ್ ನನಗೆ ಮಾತು ಕೊಟ್ಟರು. ಮೇಡಮು ಸರ್ ಇಬ್ಬರು ಕುಂತು, ಸುಜಾತ ಸರ್ಗೆ ಹೇಳಿ ನಾನೆಲ್ಲ ಮಾಡಿಸ್ತೀನಿ, ನಿಮ್ಮ ಹಾಸ್ಟೆಲ್ ಇದೆಲ್ಲ ಇದಾಗಿದೆ ಎಂಬುದಾಗಿ ಇದೆಲ್ಲ ಎಸ್ಟಿಮೇಷನ್ ಮಾಡಿಸು ಎಂಬುದಾಗಿ ಹೇಳಿ ಆ ಟೀಚರ್ಸ ರೆಕಮೆಂಡ್ ಮಾಡಿದ್ರು ಸರ್ಗೆ. ಮಾಡಿದ ತಕ್ಷಣ ಇದೆಲ್ಲ ಮಾಡಿ ಸಿಂಥಿಯನ್ ಕೈಯಲ್ಲಿ ತಂದು ಕೊಡು ಅಂತ ಹೇಳಿದ್ರು. ಸಿಂಥಿಯನ್ ಕೈಯಲ್ಲಿ ತಂದು ಕೊಟ್ಟೆ. ನನಗೆ ಭಾಳ ದುಃಖ ಆಯಿತು. ಯಾಕಂದರೆ ಅವರು ಮಾತು ಕೊಟ್ಟಿದ್ರು, ಫಸ್ಟ್ ಎಲ್ಲ ಕಡೆ ಮೊದಲು ನಾನು ಕೋಲಾರ ಹಾಸ್ಟೆಲ್ ಮಾಡ್ತೀನಿ, ಅದು ರಿಪೇರಿ ಮಾಡಿಸ್ತೀನಿ ನಾನು ಎಂಬುದಾಗಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ರು. ಆದರೆ ಸ್ವಲ್ಪ ದಿವಸದಲ್ಲಿ ಮತ್ತು ಫೋನಲ್ಲಿ ಕಾಂಟ್ಯಾಕ್ಟ್ ಇರ್ತಿದ್ರು ಸರ್ ಮೇಡಮ್ ಇಬ್ಬರು. ಮತ್ತು ಯಾವಾಗಲೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾಯಿದ್ರು. ಅವ್ರಿಗೆ ನಾ ಕಳಿಸಿದೆ, ನಮಗೆ ಅವ್ರು ಕಳಿಸ್ತಾರೆ. ಈಗ ಕರುಣಾಕ್ಷಿ ಸಿಸ್ಟರ್ ಅವ್ರು ಹೇಳಿದ ಹಾಗೆ ಅವರು ಲಾಸ್ಟ್ದು ನಾಳೆ ಸಹಿತ ಅಂದ್ರೆ ಇವತ್ತಿನ ದಿವಸ ನನಗೆ ಮೆಸೇಜ್ ಇತ್ತು. ಪ್ರತಿದಿನ ನಾನು ತಪ್ಪಿಸ್ತಿದ್ದೆ, ಆದರೆ ಮೇಡಮ್ ತಪ್ಪಿಸ್ತಿರ್ಲಿಲ್ಲ. ಸ್ಟೂಡೆಂಟಿಗೆ ಅಷ್ಟು ಜ್ಞಾಪಕ ಇಟ್ಕೊಂಡು ಅವ್ರು ಕಳಿಸೋದಂದ್ರೆ ಅವ್ರ ಪ್ರೀತಿ ಎಷ್ಟಿತ್ತು. ಹೀಗೆ ನಾನು ಬಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ಗಳು, ಆಮೇಲೆ ನನ್ನ ಲಲಿತಾ ಟೀಚರ್ ಅಂತೇಳಿ ಆಮೇಲೆ ಟೀಚರು, ಇವರೆಲ್ಲ ದೊಡ್ಡ ದೊಡ್ಡ ಟೀಚರ್ಸ್ಗಳು, ಅವ್ರ ಸಂಬಂಧ ನಾನು ಇನ್ನೂ ಅದ್ರಿಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಗುರುಗಳ ಪ್ರೇಮ, ಅವ್ರು ಕಲಿಸಿರುವಂಥ ಜ್ಞಾನ ನಮಗೆ ಕೊಟ್ಟೋದಕ್ಕೆ ನಾವು ಇಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದೀವಿ. ಅವ್ರಿಗೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಹಳ ದುಃಖ ಆಗ್ತದೆ. ಮೇಡಮ್ ಅವ್ರು ಇನ್ನೂ ಇರಬೇಕಾಗಿತ್ತು, ಆದರೆ ಸರ್ ಬೇಗನೆ ಹೋದೋದಕ್ಕಾಗಿ ಅವರು ಚಿಂತೆಯಲ್ಲಿ, ಅವರು ಶುಗರ್ನಲ್ಲಿ ಅವರು ಈ ರೀತಿ ಆಯಿತು. ಅದಕ್ಕಾಗಿ ನನಗೆ ಬಹಳ ದುಃಖ ಆಗ್ತದೆ. ಈ ದುಃಖ ಪಡಬಾರ್ದು ಅಂತ ಹೇಳ್ತಾನೆ ದೇವರು. ಅದು ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು, ಪರಲೋಕ ಅವರಲ್ಲಿದೆ, ಪರಲೋಕ ರಾಜ್ಯದಲ್ಲಿದ್ದಾರೆ ಇಬ್ಬರು. ಅದಕ್ಕಾಗಿ ನಮ್ಗೆ ಭಾಳ ಖುಷಿ. ಯಾಕಂದರೆ ಆ ಪರಲೋಕರ ವೈಭವ, ಪರದೇಶಿ ಪಯಣ ಮಾಡು ಎತ್ತ ಕಡೆ ಹೋಗುತ್ತಿ, ನಾನು ಯಾತ್ರೆ ಮಾಡಬಲ್ಲೆ ಎಂಬುದಾಗಿ ಕೇಳ್ತಾರೆ. ಆವಾಗ ನೋಡ್ರಿ, ಅಲ್ಲಿ ಪರದೇಶದಲ್ಲಿ ಎಷ್ಟು ವೈಭವ, ಎಷ್ಟು ಸಂತೋಷ, ದುಃಖ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ತಾಪತ್ರಯಗಳು ಯಾವೂ ಇಲ್ಲ. ಅಲ್ಲಿ ಎಷ್ಟು ಆನಂದವಾಗಿ ಅವರು ಜೀವಿಸ್ತಾ ಇದ್ದಾರೆ. ಇಲ್ಲಿ ಈ ಲೋಕದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಪರಲೋಕ ರಾಜ ವೈಭವದಲ್ಲಿ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂಬುದಾಗಿ ಹೇಳ್ತೀವಿ. ಯಾಕಂತಂದರೆ ಮೇಡಮ್ ಅವರು ಸಹ ಎಷ್ಟು ರೀತಿಯಲ್ಲಿ ಅನೇಕ ಮಕ್ಕಳಿಗೆ ಅಣ್ಣ ಹೇಳ್ದ ಹಾಗೆ ಪ್ರತಿಯೊಂದೊಂದು ಹಾಸ್ಟೆಲ್ ಮಕ್ಕಳುಗಳಿಗೆ, ಆಮೇಲೆ ಸ್ಕೂಲ್ ಮಕ್ಕಳುಗಳಿಗೆ ಶಿಸ್ತು ಕಲಿಸ್ತಿದ್ರು. ಆಮೇಲೆ ಲೈನಲ್ಲಿ ಹೋಗುವಾಗ ಯಾರು ಈ ಕಡೆ ನೋಡಿದ್ರೆ ಹೋಗಿ ಹೇಳ್ತಾರೆ, ಭಯ ಇತ್ತು ಅವ್ರದ್ದು, ಟೀಚರ್ ಅವ್ರ ಭಯ ಇತ್ತು. ಇವತ್ತಿನ ದಿವಸದಲ್ಲಿ ಎಷ್ಟೋ ಸ್ಟೂಡೆಂಟ್ಗಳಿದ್ದೀವಿ. ಇಂಥ ನಮ್ಮ ಒಂದು ಶಾಂತಿಯುಳ್ಳ ಒಂದು ಗುರುಗಳ ನಾವು ಕಳೆದುಕೊಂಡು ದುಃಖದಲ್ಲಿದ್ದೇವೆ. ಅವ್ರ ಮಕ್ಕಳಿಗೆ ದೇವರು ಒಳ್ಳೆಯ ಸಮಾಧಾನ ಶಾಂತಿ ಕೊಡಲಿ ಎಂಬುದಾಗಿ ನಾವು ಯಾವಾಗಲೂ ಹಾರೈಸ್ತೀವಿ. ಅವ್ರ ತಂಗಿ ಶೋಭಕರು ಇದ್ದಾರೆ, ಆಮೇಲೆ ಚಿಮ್ಮಿ ಟೀಚರ್ ನಮ್ಮಲ್ಲೇ ಇದ್ದರು. ಯಾವಾಗಲೂ ಹೇಳ್ತಿದ್ದೆ, ಚಿಮ್ಮಿ ಟೀಚರ್ ನಿಮ್ಮ ಅಕ್ಕ ನಮ್ಮ ಟೀಚರ್ ಅಂತ ಹೇಳ್ತಿದ್ದವ್ರಿಗೆ. ಅವರು ಸಹ ಭಾಳ ಒಳ್ಳೆಯವರಿದ್ದರು. ಇವತ್ತಿನ ದಿವಸದಲ್ಲಿ ಇವರೆಲ್ಲರನ್ನು ನಾವು ಕಳೆದುಕೊಂಡಿದ್ದೇವೆ. ಆದರೆ ಪರಲೋಕ ರಾಜ್ಯದಲ್ಲಿ ಒಂದಿಲ್ಲ ಒಂದು ದಿವಸ ಅವರನ್ನು ಕಾಣ್ತೀವಿ ಎಂಬ ಭರವಸೆ ನಮಗುಂಟು. ದೇವರು ಅವರ ಆತ್ಮಕ್ಕೆ ಶ್ರೀಶಾಂತಿ, ಮತ್ತು ಸರ್ ಅವರ ಆತ್ಮಕ್ಕೆ, ಮೇಡಮ್ ಅವರ ಆತ್ಮಕ್ಕೆ ಶ್ರೀಶಾಂತಿ ಕೊಡಲಿ ಎಂಬುದಾಗಿ ನನ್ನ ಒಂದು ಹಾರೈಕೆಯಾಗಿದೆ. ಮತ್ತು ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ಸಮಯ ಕೊಟ್ಟಿರುವಂಥ ಧರ್ಮ ಗುರುಗಳಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈಗಾಗಲೇ ಟೀಚರ್ ಅವರ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ, ಅವರನ್ನು ಸಂತೈಸಿದ್ದಾರೆ. ಹಾಗಾಗಿ ಅವರಿಗೆ ನಾನೆಲ್ಲರಿಗೂ ವಂದಿಸ್ತೇನೆ. ಮತ್ತು ಕೊನೆಯದಾಗಿ ಕೂಡ ಅಮ್ಮನವರು ಕೂಡ ಭಾಳ ಉತ್ತಮ ರೀತಿಯಲ್ಲಿ ಮಾತು ಹೇಳಿದ್ದಾರೆ. ಟೀಚರ್ ಅವರ ಕಾಳಜಿಯ ಬಗ್ಗೆ ಅವರಿಗೆ ಕೂಡ ನಾನು ಮತ್ತೊಮ್ಮೆ ವಂದಿಸ್ತೇನೆ. ಈಗ ನಾವು ಒಂದು ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಧ್ಯಾನ ಮಾಡಿ ನಂತರ ಸಂಗೀತ, ಪ್ರಾರ್ಥನೆ ಮೂಲಕವಾಗಿ, ಆಶೀರ್ವಾದ ಮೂಲಕವಾಗಿ ಒಂದು ಕೂಟ ಮುಕ್ತಾಯವಾಗ್ತಾ. ಆದ್ದರಿಂದ ಸಭೆಯವರು ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ನಾವು ದೇವರ ವಾಕ್ಯ ನಾವು ಓದಿ ಕೇಳಿ ಧ್ಯಾನ ಮಾಡುವ ಹಾಗೆ ಹೊಸ ಒಡಂಬಡಿಕೆ ಭಾಗದಲ್ಲಿ ಸಂತ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯ ವಚನ 20ರಿಂದ
23ರವರೆಗೆ ನಾವು ಓದಿ ಕೇಳೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರ 15ನೇ ಅಧ್ಯಾಯ ವಚನ 20ರಿಂದ 23ರವರೆಗೆ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಂಬುವಂಥದ್ದು. ಈ ಸ್ವಾಮಿಯಲ್ಲಿ ಪ್ರೀತಿಯ ದೇವಜನರೇ, ಈಗಾಗಲೇ ನಾವು ಇಲ್ಲಿ ಕೂತ್ಕೊಂಡು ಭಾಳಷ್ಟು ಸಮಯ ಆಗಿದೆ. ಆದರೂ ಕೂಡ ದೇವರ ವಾಕ್ಯ ಕೇಳಿ ಅದನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ. ನಾವೆಷ್ಟೇ ಮಾತುಗಳನ್ನು ಆಡಿದರೂ ಕೂಡ ದೇವರ ವಾಕ್ಯದ ಮಾತುಗಳು ಕೂಡ ಅಷ್ಟೇ ಶ್ರೇಷ್ಠ ಎಂಬುದಾಗಿ. ಹಾಗಾಗಿ ಬಹಳ ಹೊತ್ತು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ಕೆಲವು ನಿಮಿಷ ದೇವರ ವಾಕ್ಯದಲ್ಲಿ ನಿಮ್ಮನ್ನು ನಾನು ಬೋಧಿಸ್ತಾ ಇದ್ದೇನೆ. ನಾನು ಮೊದಲನೇದಾಗಿ ಟೀಚರ್ ಅವರ ಒಂದು ಆತ್ಮಕ್ಕೆ ನಾನು ಚಿರವಾದ ಶಾಂತಿಯನ್ನು ಕೋರುತ್ತೇನೆ. ಮತ್ತು ಅವರಿಗೂ ನಮಗೆ ಭಾಳ ನಿಕಟವಾದ ಸಂಬಂಧ ಇತ್ತು. ಈಗಂತೇಳುವಾಗ ನಾನು ಓದಿದ್ದು ಶರಾಪುರಲ್ಲಿ 82 ನಾನು ಗುಲ್ಬರ್ಗಿಗೆ ಬಂದೆ. ಅಲ್ಲಿ ಹೈಸ್ಕೂಲ್ ಟೀಚರ್ ಅವರು ಮಿಡ್ಲ್ ಸ್ಕೂಲ್ ಟೀಚರ್ ಇದ್ದರು. ಆಗ ನಾನು ಅವರಲ್ಲಿ ಕಂಡುಕೊಂಡಿರ್ತಕ್ಕಂಥ ಒಂದು ವಿಶೇಷ ಗುಣ ಅಂತ ನೋಡುವಾಗ ಬಹಳ ಸೌಮ್ಯ ಸ್ವಭಾವದವರೆಂಬುದಾಗಿ, ಶಾಂತ ಸ್ವರೂಪಿ ಎಂಬುದಾಗಿ ಹೇಳುತ್ತಾರೆ. ಅವರ ಮುಖಾಚಾರ್ಯ ಶಾಂತತೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಶಾಂತರು ಧನ್ಯರು ಮುಂದೆ ಬಾಧ್ಯರಾಗುವರು. ಅದು ಭಾಳ ಮುಖ್ಯ. ಶಾಂತರು ಧನ್ಯರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಅದು ಅವರಿಗೆ ತಕ್ಕದಾದ ವಾಕ್ಯವಾಗಿದೆ. ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ನಾನು ಈ ಸಮಯದಲ್ಲಿ ಜ್ಞಾಪಕ ಮಾಡುತ್ತೇನೆ. ಅವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೂ ಕೂಡ ಅವರು ಹೋಗಿರುವಂಥದ್ದು ತಂದೆಯ ಮನೆಗೆ ಎಂಬುದಾಗಿ. ಹಾಗಾಗಿ ದೇವರು ಅವರನ್ನು ಜೀವನದಲ್ಲಿ ಅದ್ಭುತದ ರೀತಿಯಲ್ಲಿ ನಡೆಸಿದ್ದಾನೆ. ಹಾಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಈಗ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ನಾವು ಧ್ಯಾನ ಮಾಡುವ ಹಾಗೆ ಈ ಓದಿರುವಂಥ ಭಾಗದಲ್ಲಿ 2 ಪದಗಳಿವೆ. ಒಂದು 21ನೇ ವಚನದ ಮತ್ತು 23ನೇ ವಚನ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. 22ನೇ ವಚನ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರೆಂಬುದಾಗಿ. ಇಲ್ಲಿ 2 ಮನುಷ್ಯರಿದ್ದಾರೆ. ಒಬ್ಬ ಮನುಷ್ಯ ಆದಾಮ. ಆದಾಮನ ಮೂಲಕವಾಗಿ ಈ ಲೋಕದ ಎಲ್ಲ ಜನರಿಗೆ ಮರಣ ಪ್ರಾಪ್ತಿಯಾಯಿತು. ನಮಗೆ ಬಹುಮಾನ ಇದ್ದಾಗೆ ಅದು. ಎಲ್ಲರಿಗೂ ಮರಣ ಇದೆ. ಅವರು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಎಲ್ಲರಿಗೂ ಮರಣ ಸತ್ಯ ಎಂಬುದಾಗಿ. ಆದಾಮನ ಮೂಲಕವಾಗಿ ಮರಣ ಉಂಟಾಯಿತು ಎಲ್ಲ ಮನುಷ್ಯರಿಗೆ. ಇದು ಆದಾಮ ಮನುಷ್ಯ ಎನ್ನುವಂಥವು. ಇನ್ನೊಬ್ಬ ಮನುಷ್ಯ ಇದ್ದಾನೆ, ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಲೋಕದ ಎಲ್ಲ ಜನರಿಗೆ ಪುನರುತ್ಥಾನ ಇದೆ ಎಂಬುದಾಗಿ. ಮರಣ ಒಂದು ಕಡೆ, ಪುನರುತ್ಥಾನ ಮತ್ತೊಂದು ಕಡೆ ಎಂಬುದಾಗಿ.
ಹಾಗಾದರೆ ಪುನರುತ್ಥಾನ ಎಲ್ಲರಿಗಿದೇನೆ ಎಂಬುದಾಗಿ ಪ್ರಶ್ನೆ ಅದು. ಎಲ್ಲರಿಗೂ ಪುನರುತ್ಥಾನ ಇದೆಯಾ? ಖಂಡಿತ ಇಲ್ಲ. ಯಾರಿಗೆ ಪುನರುತ್ಥಾನ ಇದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ನೋಡುವಾಗ ಇಲ್ಲಿ ಭಾಳ ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ. 23ನೇ ವಚನ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಈಗ ನಾವು ಅಂದುಕೊಳ್ತೀವಿ ಏನಂದರೆ, ನಾನು ಕ್ರಿಶ್ಚಿಯನ್ಸು, ಸಭೆಯಲ್ಲಿದ್ದೇನೆ, ದೀಕ್ಷಾಸ್ನಾನ ಆಗಿದೆ, ಎಲ್ಲ ಬೈಬಲ್ ಗೊತ್ತು, ಪ್ರೇಯರ್ ಗೊತ್ತು ಎಂಬುದಾಗಿ ನಾನು ಎದ್ದೇಳ್ತೀನಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಭಾಳ ಸ್ಪಷ್ಟವಾಗಿ ದೇವರು ವಾಕ್ಯ ಹೇಳ್ತದೆ, ಆತನವರು ಎದ್ದು ಬರುತ್ತಾರೆ. ಮೊದಲನೇದಾಗಿ ಸಂಬಂಧ ಗಟ್ಟಿ ಇರಬೇಕು. ಈಗ ಗಂಡ ಹೆಂಡತಿ ಸಂಬಂಧ ಇರ್ತದೆ, ತಂದೆ ಮಕ್ಕಳ ಸಂಬಂಧ, ಕುಟುಂಬದ ಸಂಬಂಧ, ಬಂಧು ಬಳಗದ ಸಂಬಂಧ ಗಟ್ಟಿಯಾಗಿರ್ತದೆ ನೋಡಿ. ಹಾಗೆ ಇವತ್ತು ನಮ್ಮ ಬದುಕಲ್ಲಿ ನಮಗೂ ದೇವರಿರ್ತಕ್ಕಂಥ ಸಂಬಂಧ ಗಟ್ಟಿಯಾಗಿರ್ಬೇಕೆಂಬುದಾಗಿ, ಸಂಬಂಧ ಗಟ್ಟಿಯಾಗಿದ್ದಾಗ, ಬಲವಾಗಿದ್ದಾಗ ಅವರಿಗೆ ಮಾತ್ರ ಪುನರುತ್ಥಾನ ಇದೆ ಎಂಬುದಾಗಿ. ನೀವು ಯಾವೇ ಧರ್ಮದವರಾಗಿರಲಿ, ಯಾವ್ಯಾವ ಸಭೆದವರಾಗಲಿ, ಇಲ್ಲಿ ಏನಿಲ್ಲ, ಅಲ್ಲಿ ಇನ್ಫ್ಲುಯೆನ್ಸ್ ಏನಿಲ್ಲ, ಇಲ್ಲಿ ಶಿಫಾರಸ್ ಏನಿಲ್ಲ ಪ್ರಿಯರೇ. ಆತನವರು ಅರ್ಥ ಏನಂತ ಹೇಳುವಾಗ, ಯೇಸುಸ್ವಾಮಿಯ ಮಾತಿನಂತೆ, ಯೇಸುಸ್ವಾಮಿಯ ಒಂದು ನುಡಿಯಂತೆ ಯಾರು ಈ ಲೋಕದಲ್ಲಿ ಬದುಕಿ ಬಾಳುತ್ತಾರೋ ಅವರು ಆತನವರು ಎಂಬುದಾಗಿ. ಬಹುಶಃ ಟೀಚರವರಿಗೆ ಅದು ಮಾತು ಒಪ್ಪುತ್ತದೆ. ನಾನು ಕೂಡ ಚಿಕ್ಕನವರ ನೋಡ್ಕೊತ ಬಂದಿದ್ದೇನೆ. ಬಹುಶಃ ಅವರು ಈ ಲೋಕದ ಜೀವನದಲ್ಲಿ ಯೇಸು ಮಟ್ಟಿಗೆ ಒಂದು ಸಂಬಂಧ ಇಟ್ಟುಕೊಂಡಿದ್ದಾರೆ. ಅವರು ಒಳ್ಳೆಯ ಸಂಬಂಧ, ಸಂಪರ್ಕ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ. ಮತ್ತು ಎರಡನೇದಾಗಿ, ಖಂಡಿತ ಅವರು ಎದ್ದು ಬರ್ತಾರೆ ಎಂಬುದಾಗಿ. ಯಾಕಂದರೆ ಆತನ ಮಗಳಾಗಿ, ಯೇಸು ಸ್ವಾಮಿಯ ಶಿಷ್ಯಳಾಗಿ ಬದುಕಿ ಬಾಳಿದ್ದಾರೆ ಪ್ರಿಯರೇ. ಇದು ನಮಗೆ ಪಾಠ ಎಂಬುದಾಗಿ ನೋಡಿ. ಎಷ್ಟು ಜನ ಅವರ ಬಗ್ಗೆ ಹೇಳಿದ್ದಾರೆ. ಇವತ್ತು 8 ಜನ 9 ಜನ ಆದರು, ಇನ್ನು ಹೇಳುವಂಥವ್ರು ಇದ್ದಾರೆ, ಸಮಯದ ಅಭಾವ ಇದೆ. ಯಾಕಂದರೆ ಅವರು ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಎಂಬುದಾಗಿ. ನಾನು ಕೂಡ 33 ವರ್ಷ ಸರ್ವಿಸ್ ಆಯಿತು ನನಗೆ. 7 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. 26ನೇ ಸಭೆ ಇದು. ಇಷ್ಟು ದೊಡ್ಡದಾಗಿ ಯಾವ ಸಭೆಯಲ್ಲಿ ಇಷ್ಟು ಯಾರು ಮಾತಾಡಿಲ್ಲ ಯಾರ ಬಗ್ಗೆ. ಇದೇ ಫಸ್ಟ್ ಟೈಮ್. ಅಂದರೆ ಟೀಚರ್ ಇರ್ತಕ್ಕಂಥ ಎಷ್ಟು ಸಂಪಾದನೆ ಮಾಡಿದ್ದಾರೆ ಜನರನ್ನೆಂಬುದಾಗಿ. ಕಾರಣ ಎಷ್ಟೇ, ಅವರಿಗೂ ಜನಟಿನ ಸಂಬಂಧ ಗಟ್ಟಿಯಾಗಿತ್ತು ಎಂಬುದಾಗಿ, ಜೊತೆಗೆ ದೇವರೊಟ್ಟಿಗೆ ಸಂಬಂಧ ಚೆನ್ನಾಗಿತ್ತು ಎಂಬುದಾಗಿ, ಗಟ್ಟಿಯಾಗಿತ್ತು. ಇದು ಭಾಳ ಮುಖ್ಯ ಪ್ರಿಯರೇ. ಹಾಗಾಗಿ ಕೆಲವೊಮ್ಮೆ ನಾವು ಅಂದುಕೊಳ್ತೀವಿ ಏನಂದರೆ, ನನಗೆ ಪುನರುತ್ಥಾನ ಗ್ಯಾರಂಟಿ. ಖಂಡಿತ ಇಲ್ಲ ಪ್ರಿಯರೇ. ಯಾರು ಯೇಸು ಸಂಬಂಧದಲ್ಲಿ ಬಲವಾಗಿರುತ್ತಾರೋ, ಗಟ್ಟಿಯಾಗಿರ್ತಾರೋ, ಖಂಡಿತ ಅವರಿಗೆ ಪುನರುತ್ಥಾನ ಗ್ಯಾರಂಟಿ ಎಂಬುದಾಗಿ. ಆ ಒಂದು ನಿಟ್ಟಿನಲ್ಲಿ ಟೀಚರವರಿಗೆ ಒಂದು ಪುನರುತ್ಥಾನ ಗ್ಯಾರಂಟಿ ಇದೆ ಪ್ರಿಯರೇ. ಸ್ವಾಮಿ 7ನೇ ಸಾರಿ ಬರುವಾಗ ಅವರು ಎದ್ದೇಳುತ್ತಾರೆ. ಅವರಷ್ಟೇ ಅಲ್ಲ, ಅಯ್ಯನವರು ಕೂಡ ಅದೇ ರೀತಿಯಾಗಿದ್ದರು. ಡೇವಿಡ್ ಸಿಮೇನ್ ಅಯ್ಯನವರು ಕೂಡ. ನಾನು 82 ಗುಲ್ಬರ್ಗದಲ್ಲಿರುವಾಗ ಫಸ್ಟ್ ಅವರು ಕಂಟೆಸ್ಟ್ ಮಾಡಿದರು ಪಾಲಿಕೆ ಚುನಾವಣೆಗೆ. ಆಗ ನಾವೆಲ್ಲರೂ ಸೇರಿ, ಸ್ಟೂಡೆಂಟ್ಸ್ ಎಲ್ಲ ಸೇರಿ ಕಾನ್ವಾಸಿಂಗ್ ಮಾಡ್ತಾಯಿದ್ದೀವಿ ನಾವು. ಅವರು ಫಸ್ಟ್ ಎಲೆಕ್ಟ್ ಆದರು ಅವರು. ಕಾರಣ ಜನರೊಟ್ಟಿಗೆ ಸಂಬಂಧ ಚೆನ್ನಾಗಿತ್ತು ಅವ್ರದ್ದು. ಹಾಗೆ ದೇವರೊಟ್ಟಿಗೂ ಸಂಬಂಧ ಇತ್ತು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ವಿಶೇಷವಾದ ರೀತಿಯಲ್ಲಿ ಇವತ್ತು ಅವರು ನಮ್ಮಲ್ಲಿಲ್ಲ, ಆದರೆ ಅವರ ಒಂದು ಆತ್ಮ ದೇವರ ಹತ್ರ ಇದೆ. ಮತ್ತು ಎರಡನೇದಾಗಿ, ಅವರು ಈ ಲೋಕದಲ್ಲಿ ಸಮಾಧಿ ಆಗಿದ್ದರೂ ಕೂಡ ಅವರು ಎದ್ದು ಬರ್ತಾರೆ ಎಂಬುದಾಗಿ ಒಂದು ನಂಬಿಕೆ ನಮ್ಮಲ್ಲಿರಬೇಕೆಂಬುದಾಗಿ. ಹಾಗಾಗಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ದಾರಿ ಏನಿದೆ, ಆ ಹಾದಿಯಲ್ಲಿ ಕುಟುಂಬದವರಾಗಲಿ ನಾವಾಗಿ ನಡೆದಿದೆ, ಆದರೆ ಅದೇ ನಾವು ತೋರಿಸ್ತಕ್ಕಂಥ ಒಂದು ಗೌರವ ಎಂಬುದಾಗಿ. ಆದ್ದರಿಂದ ಈ ದುಃಖ ತಪ್ಪಿದ ಕುಟುಂಬಕ್ಕೆ ದೇವರು ಒಂದು ಸಮಾಧಾನ ನೀಡಲಿ, ಶಾಂತಿ ನೀಡಲಿ, ಆದರಣೆ ನೀಡಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ದೇವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ಮುಂದಿನ ಕಾರ್ಯದಲ್ಲಿ ನಮ್ಮ ಸಿಂಥಿಯಾ ಮೇಡಮ್ ಅವರು ಮುಂದೆ ಬಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳುವರು. Good afternoon, everyone. It's been too late. I won't take much time. Just few words. Blessed are those who mourn,
for they shall be confronted. Today, we remember and celebrate the life of our beloved mother, a woman of love, strength, and quiet sacrifice. She was the heart of our family, a nurturer, a guide, and a source of comfort to all who knew her. Her kindness spoke louder than words, and her prayers covered us even when we were unaware. Mummy lived a life of service, always putting to others before herself. She taught us the value of love, patience, humility, and faith in God. Though her absence is deeply felt, we take comfort in the beautiful memories she left behind and the legacy of goodness she planted in our lives. We thank God for the gift of her life. Though we miss her dearly, we trust that she now rests in perfect peace, embraced by God's eternal love. Her love will remain with us forever, and her memory will continue to guide us. On behalf of the family, we give all glory and honor to God Almighty for granting us the ceremony and strength and grace together here today to mark the 40th day memorial service of our beloved mother. We sincerely appreciate the pastors and ministers of God for your prayers, words, and comfort and spiritual guidance from the time of her passing until today. May the Lord continue to strengthen you in his vineyard. To the church leaders and the entire congregation, we are deeply grateful for the love, support, visits, prayers, and encouragement. Your presence here today has truly comforted and uplifted us. We also extend our heartfelt thanks to all our relatives, friends, neighbors, colleagues, and well-wishers who stood by us in various ways through prayers and for comforting us. And we pray that God will reward you abundantly. Last but not the least, I would like to thank all the family members who paid their tribute in spite of their health conditions. They came here and stood with us and shared their memorable words and encouragement to us. To everyone who contributed in one or the other way to the success of today's service, may the Lord bless you richly and grant you journey mercies back to your destinations. Once again, we thank you all, and may the soul of our dear mother continue to rest in perfect peace. God bless you all. ನಾವು ಕೊನೆಯದಾಗಿ ಆಡುವಂಥ ಸಭಾ ಸಂಗೀತದಲ್ಲಿ 297ನೇ ಸಂಗೀತ, ರಕ್ಷಕನನ್ನು ಸೇರಿಗಲೇ ಮಾರ್ಗವೇದ ತೋರಿಸುತ್ತೆ. 297ನೇ ಸಂಗೀತ ನಾವು ನಿಂತುಕೊಂಡು ಆಡೋ ನಂತರ ನಮ್ಮದಿರುವಂಥ ಹಿರಿಯ ಬೋಧಕರಾಗಿರ್ತಕ್ಕಂಥ ಐಜಾಕ್ ಅಯ್ಯನವರು ಮುಂದೆ ಬಂದು ಒಂದೆರಡು ಮಾತಾಡಿ ನಂತರ ಪ್ರಾರ್ಥನಾಶ್ವದ ಮೂಲಕವಾಗಿ ಒಂದು ಕೂಟವನ್ನು ಮುಕ್ತಾಯ ಮಾಡಲಾಗ್ತದೆ. ದಯವಿಟ್ಟೆಲ್ಲ ನಿಂತ್ಕೊಳ್ಳೋಣ. ರಕ್ಷಕನನ್ನು ಸೇರಿಗಲೇ ಮಾರ್ಗವೇದ ತೋರಿಸುತ್ತೆ. ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿತ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ ನಿರೂಪಣವಾಗುತ್ತದೆ. ತಂದೆಯ ಮನೆಯೋ ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ. ತಾಮಸ ಬೇಡ ಚಿಂತೆ ಏಕೆ, ಆನಂದವಾಗಿ ಬಾ. ಹರ್ಷ
ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ ನಿರ್ಪಾನವಾಗುತ್ತದೆ ತಂದೆಯ ಮನೆಯೋ ಯೋಚನೆ ಮಾಡೋ ಕರ್ತ ತಾನೆ ದಯಾದ ಮಾತು ಹೇಳುತ್ತಲೇ ಇದೆಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದಬ ಆಶೀರ್ವಾದ ವಚನಗಳನ್ನು ನಾವು ಹೊಂದಿಕೊಳ್ಳೋದಕ್ಕಿಂತ ಮೊದಲು ಈಗ ನಾವೆಲ್ಲರೂ ಸುಸನ್ನ ಟೀಚರ್ ಡೇವಿಡ್ ಟೀಚರ್ ಅಮ್ಮನವರ ವಿಷಯದಲ್ಲಿ ಭಾಳ ಒಳ್ಳೆಯ ಸದ್ಭಕ್ತಳಾಗಿ ಮತ್ತು ಆನೆಸ್ಟ್ ಆಗಿ ಹಾರ್ಡ್ ವರ್ಕು ಮಾಡಿದಂಥ ತಾಯಿ ಎಂಬುದಾಗಿ ಟೀಚರು ತಾಯಿ ಮತ್ತು ಸಭೆಯ ದೇವರ ಭಕ್ತಳಾಗಿ ಸೇವೆ ಮಾಡಿದ್ದಾರೆ. ಆದ್ದರಿಂದ ದೇವರ ಆಶೀರ್ವಾದದಿಂದ ಅವರು ನಿಜವಾದ ಸಾಕ್ಷಿ ಜೀವಿತ ಮಾಡಿದ್ದಾಳೆ ಅಂತ ದೇವರನ್ನು ಮಹಿಮೆಪಡಿಸಿದ್ದಾಳೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನೀವು ಬಹಳ ಫಲ ಕೊಟ್ಟರೆ ತಂದೆಗೆ ಮಹಿಮೆಯಾಗುತ್ತದೆ. ಯಾರಿಗೆ ಏನು ಒಳ್ಳೆಯದಲ್ಲ, ತಂದೆಗೆ ಮಹಿಮೆಯಾಗುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಂಥ ದೇವರಿಗೆ ಅವರು ಯಾವಾಗಲೂ ದೀನಳಾಗಿ ನಂಬಿಗಸ್ತಳಾಗಿ ಆತನು ಕೊಟ್ಟಂಥ ಸೇವೆ ಕೆಲಸ ತನ್ನ ಮನೆ ಮಕ್ಕಳು ಒಂದು ಬಳಗವನ್ನು ಸಭಾಪಾಲಕರನ್ನು ಎಲ್ಲರನ್ನು ಗೌರವಿಸಿ ದೇವರ ಪ್ರೀತಿಯಿಂದ ನಡ್ಕೊಂಡಿದ್ದಾಳೆ ಎಂಬುದನ್ನು ನಿಮ್ಮೆಲ್ಲರ ಸಾಕ್ಷಿಯ ಮಾತುಗಳಿಂದ ನಮಗೆ ಗೊತ್ತಾಯಿತು. ಅವರು ದೇವರನ್ನು ಮಹಿಮೆಪಡಿಸಿದ್ದಾರೆ. ನನ್ನನ್ನು ಮಹಿಮೆಪಡಿಸುವವರು ನಾನು ಮಹಿಮೆಪಡಿಸುತ್ತೇನೆ ಎಂದು ದೇವರು ಹೇಳಿದ್ದಾನೆ. ಆದ್ದರಿಂದ ಅವರ ದೇವರನ್ನು ಮಹಿಮೆಪಡಿಸಿದಂಥ ಅವರ ಸೇವೆ, ಅವರ ಮಕ್ಕಳು, ಅವರ ಕುಟುಂಬ ಮತ್ತು ನಮ್ಮೆಲ್ಲರನ್ನು ಸ್ಫೂರ್ತಿಗೊಳಿಸಿದೆ. ತನ್ನ ಒಂದು ತ್ಯಾಗಪೂರ್ವಕವಾದ ನಂಬಿಕೆಯ ಜೀವಿತದಲ್ಲಿ ಸಭೆ ಸೇವೆಗೆ ಎಷ್ಟೊಂದು ಮಾಡಿದ್ದಾಳೆ ಎಂಬುದಾಗಿ ಎಲ್ಲರೂ ಸಾಕ್ಷಿ ಹೇಳಿದರೆ, ಇನ್ನು ಅನೇಕರು ಅವರು ಮಾಡುವಂಥ ಈ ಸೇವೆಯನ್ನು ನೋಡಿ ನಾನು ಮಾಡುತ್ತೇನೆ, ನಾನು ಕೊಡುತ್ತೇನೆ ಎಂಬ ಸ್ಫೂರ್ತಿ ಅವರು ಹೊಂದುವಂತೆ ಮಾಡಿದ್ದಾರೆ. ಇಂಥ ಒಂದು ಜೀವಿತ ಅವರು ಮಾಡಿ ನಮ್ಮೆಲ್ಲರಿಗೆ ಮಾದರಿಯಾದಂಥ ಒಂದು ದೇವಭಕ್ತಳಾಗಿ ಜೀವಿಸಿದ್ದಾಳೆ. ಅವರ ಆಯುಷ್ಯ ಕಾಲದಲ್ಲಿ ಸೇವೆ ಮಾಡುತ್ತಾ ಕುಟುಂಬದೊಡನೆ ಮಕ್ಕಳೊಡನೆ ಮಾಡೋದು ಎಲ್ಲ ಘನ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ. ನಾನು ಸಭಾಪಾಲಕನಾಗಿದ್ದಾಗ ಕೂಡ ನಮ್ಮನ್ನು ಗೌರವಿಸಿ ಪ್ರೀತಿಸಿ ಬೆಂಬಲಿಸಿದ್ದಾರೆ ಸೇವೆಯಲ್ಲಿ. ಆದ್ದರಿಂದ ಅವರನ್ನು ಯಾವಾಗಲೂ ನಾನು ಅವರಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಂಥ ಒಳ್ಳೆಯ ಭಕ್ತಿಗಳ ಮಗಳನ್ನು ನೀನು ಕರೆದುಕೊಂಡಿದ್ದಿ ನಿತ್ಯ ನಿವಾಸಕ್ಕೆ, ನಿನ್ನ ಮಹಿಮೆಯಲ್ಲಿ ವಿಶ್ರಾಂತಿ ನೆಲೆಗೆ ತೆರಳಿಸಿದಂಥ ದೇವರು ನೀನು ಘನ ಮಾನ ಹೊಂದುವುದಕ್ಕೆ ಹೇಗಿನ ದೇವರೆಂದು ನಾವು ಅವರು ಮಾಡಿದ ಸೇವೆಯನ್ನು ಇವತ್ತಿನ ದಿವಸದಲ್ಲಿ ಜ್ಞಾಪಕ ಮಾಡಿಕೊಂಡು ಅವರ ಕುಟುಂಬ ಮಕ್ಕಳನ್ನು ಅವರ ಸೇವೆಯನ್ನು ನಾವು ಜ್ಞಾಪಕ ಮಾಡಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸೋಣ. ಆಶೀರ್ವಾದ ವಚನ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದು ಎಂದೆಂದಿಗೂ ನಮ್ಮನ್ನು ಆಗಲಿ ಕ್ರಿಸ್ತನ ನಿತ್ಯ ನಿವಾಸಕ್ಕೆ ತೆರಳಿರುವಂಥ ನಮ್ಮ ಆತ್ಮದೊಂದಿಗೂ ಮತ್ತು ಅವರು ಬಿಟ್ಟು ಹೋಗಿರುವಂಥ ಮಕ್ಕಳೆಲ್ಲರನ್ನು, ಬಂಧು ಬಳಗದವರನ್ನು, ಸ್ನೇಹಿತರನ್ನು ಮತ್ತು ಸಭೆಯನ್ನು, ಸಭಾಪಾಲಕರುಗಳನ್ನು ಸೇವೆಯ ಮೇಲೆ ನಿರಂತರವಾಗಿದ್ದು ನೆಲೆಯಾಗಲಿ ಸ್ವಾಮಿ. ಆಮೇನ್. ಒಂದು 2 ನಿಮಿಷ ಕೂತ್ಕೊಳ್ರಿ. ಈಗ ಬಂದಿರುವಂಥ ನಿಮ್ಮೆಲ್ಲರಿಗೆ ಒಂದು
ಪ್ರೀತಿಯ ಭೋಜನ ಏರ್ಪಾಟು ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡಿ ಹೋಗ್ಬೇಕೆಂಬುದಾಗಿ ಕೇಳಿಕೊಟ್ಟು, ನಮ್ಮದಿರ್ತಕ್ಕಂಥ ರೆವರೆಂಡ್ ತಿಮೋಥಯ್ಯನವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅವರು ಊಟಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವರು. ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳಿಗೆ ಒತ್ತೊತ್ತಿಗೆ ಆಹಾರದ ಪಾಲಿಸುವಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರಿಯ ತಾಯಿಯವರ ಸ್ಮರಣಾರ್ಥಕವಾದಂಥ ಪ್ರಾರ್ಥನಾ ಕೂಟದಲ್ಲಿ ಅನೇಕರು ಸ್ವಾಮಿ ಅವರ ಶ್ರೇಷ್ಠವಾದಂಥ ಶಿಸ್ತಿನ ಮತ್ತು ನಂಬಿಕೆ, ವಿಶ್ವಾಸದ, ಪ್ರೀತಿಯ ಎಲ್ಲ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ತಂದೆ ದೇವರೇ, ಆ ನಿಮಿತ್ತವಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸ್ತೇವೆ. ದುಃಖ ತಪ್ತ ಕುಟುಂಬಕ್ಕೆ ಬೇಕಾದಂಥ ಶಾಂತಿ, ಸಮಾಧಾನ, ನೆಮ್ಮದಿ ನೀನು ಅನುಗ್ರಹಿಸು. ಅವರು ಕರ್ತನೆ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಕರ್ತನೆ ಅವರು ಕೊಡುವಂಥ ಔತಣಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಔತಣವನ್ನು ನೀನು ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ವಿಶೇಷವಾದ ರೀತಿಯಲ್ಲಿ ಅದನ್ನು ಉಂಡು ಬಲಗೊಂಡು ನಿನ್ನ ಮಹಿಮೆಗೋಸ್ಕರವಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು. ಇಲ್ಲದ ಎಲ್ಲ ಮಕ್ಕಳಿಗೆ ದಯಪಾಲಿಸಬೇಕೆಂಬುದಾಗಿ ಮತ್ತು ಒದಗಿಸಿದಂಥ ಎಲ್ಲ ಕುಟುಂಬದವರಿಗೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನಲ್ಲಿ ಸ್ತೋತ್ರ ಕೊಟ್ಟು ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.